ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಸೊ ನಿನ್ನೆಯ ಸಂಚಿಕೆಯಲ್ಲಿ ದೇವಸ್ಥಾನದ ವಿಶೇಷತೆ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲಿ ದೇವಸ್ಥಾನದ ವಿಶೇಷತೆ, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಹಾಗೆ ಅದರ ಮಹಿಮೆ ಹೇಗಿರುತ್ತೆ, ಸೈಂಟಿಫಿಕ್ ರೀಸನ್ ಏನಿರುತ್ತೆ, ಸೊ ಇದರ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ಕೂಡ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೇರವಾಗಿ ಗುರುಗಳೊಟ್ಟಿಗೆ ಮಾತಾಡಬಹುದು. ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಹಾಗೆ ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗುತ್ತೆ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ, ಸಮಯ ಡೌಟ್ ಇದೆ ಅನ್ನುವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಗುರುಜಿಯವರು ಇದೇ ತಿಂಗಳು 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಒಳಗಾಗಿ ನಿಮಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಸಿಕೊಡ್ತಾರೆ. ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಮನೆ ಮಂದಿ ಎಲ್ಲ ಕೂತು ಈ ಕ್ಲಾಸಸ್ನ ಅಟೆಂಡ್ ಮಾಡಬಹುದಾಗಿದೆ. 105 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಇದು 106ನೇ ಬ್ಯಾಚ್ ಆಗಿದೆ. ಸೊ ನೇರವಾಗಿ ನೀವು ಗುರುಜಿಯವ್ರನ್ನ ಭೇಟಿ ಆಗಬೇಕು, ಅಥವಾ ಈ ಒಂದು ಕ್ಲಾಸಸ್ನ ಕುರಿತಾಗಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ನಿಮ್ಮ ಹೆಸರನ್ನು ಹಿಂದೆ ನೋಂದಾಯಿಸ್ಕೊಳ್ಬೇಕಾಗತ್ತೆ. ಇನ್ನು ಇವತ್ತಿನ ವಿಶೇಷತೆಗೆ ಹೋಗೋದಾದರೆ, ದೇವಸ್ಥಾನದ ವಿಶೇಷತೆ ಕುರಿತಾಗಿ ಗುರುಜಿಯವರು ನಿನ್ನೆಯ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಟ್ರು. ಅಂದರೆ ದೇವಸ್ಥಾನದಲ್ಲಿ ಯಾವ ರೀತಿಯಾದಂಥ ಒಂದು ಪಾಸಿಟಿವ್ ವೈಬ್ ಇರುತ್ತೆ, ಯಾಕೆ ಹೋಗಬೇಕು, ಅದಕ್ಕೆ ಸೈಂಟಿಫಿಕ್ ರೀಸನ್ ಇರುತ್ತೆ, ಏನದು, ಅದರ ವಿಚಾರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ತಿಳಿಸ್ಕೊಡ್ತಾರೆ. ಗುರುಗಳೇ, ದೇವಸ್ಥಾನದ ಕುರಿತಾಗಿ ಹೇಳ್ತಾ ಇದ್ರಿ. ನೋಡಿ, ಒಂದು ಕೆಮಿಕಲ್ ವಿಚಾರಕ್ಕೆ ನಾವು ಹೋಗಬೇಕು ಅಂತಂದರೆ ಮೊದಲಾಗಿ 3 ಥರ ಕಲ್ಲುಗಳು, ನಮಗೆ 3 ಥರ ಕಲ್ಲುಗಳು ಬರುತ್ತೆ. ಇಗ್ನಿಯಸ್ ಅಂತ ಬರುತ್ತೆ, ಅಂದರೆ ಈ ಲಾವಾ ರಸಗಳು ಬರ್ತಕ್ಕಂಥದ್ದು ಇಗ್ನಿಯಸ್ ಬರುತ್ತೆ. ಹಾಗೆ ಸೆಡಿಮೆಂಟ್ರಿ ಅಂತ ಬರುತ್ತೆ. ಹಾಗೆ ಮೆಟಾಮಾರ್ಫಿಕ್ ಅಂತ ಬರುತ್ತೆ. ಮೆಟಾಮಾರ್ಫಿಕ್, ಈ 3 ಥರದ ವಿಶೇಷವಾಗಿರ್ತಕ್ಕಂಥ ಕಲ್ಲು. ಆ ಎಲ್ಲ ಕಲ್ಲುಗಳಲ್ಲಿ ಮೊಟ್ಟ ಮೊದಲದಾಗಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಈ ಮೆಟಾಮಾರ್ಫಿಕ್ ಅಂತ ಬರ್ತಕ್ಕಂಥದ್ದು ಅಲ್ಲಿ ಆಕ್ಸಿಜನ್ನು, ಹಾಗೆ ಸಿಲಿಕಾ, ಕೊಬಾಲ್ಟು, ಮ್ಯಾಗ್ನೀಷಿಯಮ್ಮು, ಸ್ವಲ್ಪ ಕ್ಯಾಲ್ಶಿಯಮ್ಮು, ಐರನ್ನು, ಕ್ರೋಮು, ಇವೆಲ್ಲ ತುಂಬಿರ್ತಕ್ಕಂಥ ಖನಿಜಗಳು ಅಂತ ನಾವೇನು ಹೇಳ್ತೀವಿ, ಖನಿಜಗಳು ತುಂಬಿರ್ತಕ್ಕಂಥದ್ದು. ಇವತ್ತೇನು ನಾವು ಪದಾರ್ಥ ಯೂಸ್ ಮಾಡ್ತೀವಿ, ಕೆಲವು ಭೂಮಿಯಿಂದನೇ ಬಂದಿರೋದು. ನೀವು ಯಾವುದೇ ತಗೊಳ್ಳಿ, ಇವತ್ತು ಬಂಗಾರ ಹಾಕ್ತೀವಿ, ಬಂಗಾರನೂ ಒಂದು ಫಾರ್ಮ್ ಆಫ್ ಕಲ್ಲೇ. ಆ ಕಲ್ ಮೇಲೆ ಇರ್ತಕ್ಕಂಥ ಒಂದು ಗೋಲ್ಡ್ ಡೆಪಾಸಿಟ್ಸ್, ಲೈಟಾಗಿ ಶೈನಿಂಗು, ಅದು ಕಲ್ಲೇ. ನಾವು ಹಾಕ್ತಾ ಇರ್ತಕ್ಕಂಥ ಬಂಗಾರನೂ ಕಲ್ಲೇ. ಇನ್ನು ಸಿಲ್ವರ್ ಎಲ್ಲಿ ಸಿಗುತ್ತೆ? ಸಿಲ್ವರ್ ಇಲ್ಲಿ ಅದು ಕಲ್ಲಲ್ಲೇ ಸಿಗೋದು, ಮಣ್ಣು ಕಲ್ಲಲ್ಲೇ ಸಿಗುತ್ತೆ. ಮನೆ ಕಟ್ಟಬೇಕಾದ್ರೆ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದ್ರೆ ಅಲ್ಲಿ ಮೊದಲು ಬರೋದೇ ತಲೆಗೆ ಕಂಬಿ. ಆ ಕಬ್ಬಣ ಎಲ್ಲಿ ಸಿಗುತ್ತೆ? ಭೂಮಿಲೇ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪದಾರ್ಥಗಳೆಲ್ಲ ಇಷ್ಟು ಭೂಮಿಲಿ ಸಿಗ್ತಾ ಇದೆ ಅಂತಂದರೆ ಭೂಮಿ ಎಷ್ಟು ಶಕ್ತಿಶಾಲಿ. ಹಾಗಿದ್ರೆ ನಾವಿರ್ತಕ್ಕಂಥ ಜಾಗ ಎಷ್ಟು ಪವರ್ಫುಲ್ ಆಗಿದೆ. ಹೇಳ್ತಾ ಹೋದರೆ ಏನು 1, 2, 3 ಇವತ್ತಿನ ದಿವಸ ಕರೆಂಟ್ ಹರಿತಕ್ಕಂಥದ್ದು, ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಅದು ಮಣ್ಣಿಂದನೇ ಬಂದಿರೋದು. ಕಾಪರ್ ಎಲ್ಲಿ ಸಿಗುತ್ತೆ? ಕಾಪರ್ ಮಣ್ಣಲ್ಲೇ ಸಿಗುತ್ತೆ. ಮಣ್ಣಲ್ಲಿ ತೆಗೆದು ಕಲ್ಲಲ್ಲಿ ತೆಗೆದು ಕಾಪರ್ ಬರುತ್ತೆ. ಇನ್ನೇನು ಕಾಪರ್ ಏನು ಉದ್ಭವ ಆಗುತ್ತೆ? ಹಾಗೆ ಜ್ಯೋತಿಷ್ಯನ ತುಂಬ ಜನ ಬುದ್ಧಿವಂತರು ಅಳ್ಗೆಳ್ತಾರೆ, ಆದರೆ ಜ್ಯೋತಿಷ್ಯ ಇದರದೆಲ್ಲ ಒಂದು ಸಣ್ಣ ಒಂದು ವಿಚಾರದಿಂದ, ಮೂಲದಿಂದ ಬಂದಿರತಕ್ಕಂಥದ್ದು. ಹಾಗೆ ಒಂದು ಫ್ಲೈಟ್ನ ತಯಾರಿಸಬೇಕಾದ್ರೆ ಇಂಡಾಲಿಯಂ ಅಂತ ಬರ್ತಕ್ಕಂಥದ್ದು. ಇಂಡಾಲಿಯಂ ಅಂತ ಕೇಳಿರ್ತಾರೆ ಭಾಳ ಹಿಂದೆ. ಆ ಫ್ಲೈಟ್ ಏನು ಆಚೆ ಕಡೆ ಪದರ ಇದೆಯಲ್ಲ, ಅದು ಬರ್ತಕ್ಕಂಥದ್ದು ಇಂಡಾಲಿಯಂ. ಅದು ತುಂಬ ಲೈಟ್ ವೆಯ್ಟು. ಆ್ಯಕ್ಚುಲಿ ಫ್ಲೈಟಲ್ಲಿ ಎಷ್ಟೇ ವೆಯ್ಟ್ ಆದರೂ ಟರ್ಬೈನ್ಸ್ ಎತ್ತೋದು. ಕರೆಕ್ಟಾಗಿ ಯೋಚನೆ ಮಾಡಿದ್ರೆ
ಒಂದು 100 ಜನ ಇದ್ದರೆ ಒಂದು ಏರೋಪ್ಲೇನ್ನ ಇಂಜಿನ್ ಸಪ್ರೇಟ್ ಮಾಡಿದ್ರೆ ಎತ್ಬಿಡ್ಬೋದು, ಅಷ್ಟು ಲೈಟ್ ವೆಯ್ಟ್ ಅದು. ಇಂಜಿನ್ನ ತೆಗೆದಿಟ್ಬಿಟ್ರೆ ಫುಲ್ ಎತ್ಬಿಡ್ಬೋದು, ಅಷ್ಟು ಈಸಿ ಅದು. ಅದಕ್ಕೆ ಟೋವಿಂಗ್ ಎಲ್ಲ ಭಾಳ ಈಸಿ. ಅದಕ್ಕೆ ಒಂದು ಸಣ್ಣ ಗಾಡಿ ಎಳ್ಕೊಂಬರ್ತದೆ ಅದನ್ನು, ತುಂಬ ಈಸಿ ಅದು. ಇಂಜಿನ್ ಟರ್ಬೈನ್ಸ್ ಮಾತ್ರ ಆ ಕಡೆ ಈ ಕಡೆ ವೆಯ್ಟ್ ಇರುತ್ತೆ. ಸೊ ಅದಾದಮೇಲೆ ವಜ್ರ ಹಾಕ್ಕೊಳ್ತೀವಿ ಎಲ್ಲರೂ, ಮಹಿಳೆಯರೆಲ್ಲ ವಜ್ರ ಹಾಕ್ಕೊಳ್ತಾರೆ, ಭಾಳ ಇಷ್ಟ. ಅದು ಎಲ್ಲಿಂದ ಬಂದಿದೆ? ಮಣ್ಣಿಂದನೇ ಬಂದಿರೋದು. ಇದನ್ನೆಲ್ಲ ಆಲೋಚನೆ ಮಾಡಿದ್ರೆ ನಮ್ಮ ಯುವಕರು ಫಸ್ಟ್ ತಲೆಗೆ ಯೂಸ್ ಮಾಡಬೇಕು. ಎಷ್ಟು ಪದಾರ್ಥಗಳಿಂದ ನಮಗೆಲ್ಲ ಒಳ್ಳೆಯದಾಗ್ತಾಯಿದೆ, ಎಷ್ಟೆಲ್ಲ ನಮ್ಮ ಒಂದು ಮಿನರಲ್ಸಿಂದ ನಮಗೆ ಎಷ್ಟು ಹೆಲ್ಪ್ ಆಗ್ತಾಯಿದೆ. ಇನ್ನು ಹೇಳ್ತಾ ಹೋದರೆ ಲಿಸ್ಟ್ ಒಂದಲ್ಲ, ಎರಡಲ್ಲ, ಮೂರಲ್ಲ ನಾವು ಯೂಸ್ ಮಾಡ್ತಕ್ಕಂಥದ್ದು, ಪ್ರತಿ ದಿವಸ ಯೂಸ್ ಮಾಡ್ತಕ್ಕಂಥದ್ದು. ಅದರದ್ದು ಶಾರ್ಟರ್ ಫಾರ್ಮು ತಿಳ್ಕೊಳ್ಳಿ, ಅದರದ್ದು ಶಾರ್ಟರ್ ಫಾರ್ಮೇ ತರಕಾರಿಗಳು. ಐರನ್ ಕಂಟೆಂಟ್ ಕಮ್ಮಿ ಆಗಿದೆ ಬ್ಲಡ್ಡಲ್ಲಿ, ಓಕೆ, ಸೊಪ್ಪಿನ ತರಕಾರಿ ಸೊಪ್ಪಿನ ತಿನ್ನಿ, ಐರನ್ ಕಂಟೆಂಟ್ ಇರುತ್ತೆ. ಬದನೆಕಾಯಿ ತಿನ್ನಿ, ಐರನ್ ಕಂಟೆಂಟ್ ಜಾಸ್ತಿ ಇದೆ. ಮ್ಯಾಗ್ನೀಷಿಯಮ್ ಕೊರತೆ ಇದೆ, ಬುದ್ಧಿ ಓಡ್ತಾ ಇಲ್ಲ, ಬೆಂಡೆಕಾಯಿ ತಿನ್ನಿ, ಮ್ಯಾಗ್ನೀಷಿಯಮ್ ಕಂಟೆಂಟ್ ಜಾಸ್ತಿ ಇದೆ ಅದರಲ್ಲಿ. ಸ್ವಲ್ಪ ಎನರ್ಜಿ ಇಲ್ಲ, ಸ್ವಲ್ಪ ನಮಗೆ ಎನರ್ಜಿ ಬೇಕು, ಆಲೂಗಡ್ಡೆ ತಿನ್ನಿ. ಮಿನರಲ್ಸ್ದು ಸ್ಮಾಲೆಸ್ಟ್ ಫಾರ್ಮ್ ತರಕಾರಿ ಅನ್ಸುತ್ತಲ್ವ? ಮಿನರಲ್ಸ್ದು ಸ್ಮಾಲೆಸ್ಟ್ ಫಾರ್ಮು. ತರಕಾರಿ ಕಟ್ ಮಾಡಿ ನೋಡಿದ್ರು ಏನೇನಿರುತ್ತೆ ಅದರೊಳಗಡೆ ಅಂತಂದರೆ ಅದನ್ನೇ ಹೇಳ್ತಾರೆ. ಏನೇನಿರುತ್ತೆ ಅದರೊಳಗಡೆ? ಐರನ್ ಕಂಟೆಂಟ್ ಅಂತ ಹೇಳ್ತಾರೆ. ಉಪ್ಪಲ್ಲಿ ಕ್ಯಾಲ್ಶಿಯಂ ಇದೆ, ಸಮುದ್ರದಲ್ಲಿ ಸಿಗ್ತಕ್ಕಂಥ ಉಪ್ಪಲ್ಲಿ ಕ್ಯಾಲ್ಶಿಯಂ ಇದೆ. ಸೊ ಟೂತ್ಪೇಸ್ಟ್ಗೂ ಹಾಕ್ಬಿಟ್ಟು ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆಯೇ, ಅಲ್ಲೂ ಕ್ಯಾಲ್ಶಿಯಂ ಬಂತು. ಪ್ರತಿಯೊಂದು ನೋಡಿ ಎಷ್ಟು ಅದ್ಭುತವಾಗಿದೆ. ಜ್ಯೋತಿಷ್ಯನೂ ಹಾಗೆ ಇರೋದು. ಜನಕ್ಕೆ ತುಂಬ ತಪ್ಪು ಕಲ್ಪನೆ. ಜ್ಯೋತಿಷ್ಯರನ್ನ ಕಾಲೆಳಿತಕ್ಕಂಥದ್ದು, ವ್ಯಕ್ತಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಅದೆಲ್ಲ ಓಕೆ. ನನ್ನ ಬಗ್ಗೆ ಮಾತಾಡ್ಕೊಳ್ಳಿ, ನಮಗೇನು ಟೆನ್ಷನ್ ಇಲ್ಲ. ಬೈದ್ರೆ ಬೈಕತ್ತಾರೆ ನಮ್ಮನ್ನು. ಸಬ್ಜೆಕ್ಟ್ನ ಬೈಬೇಡಿ, ನನ್ನನ್ನು ಬೈಕೊಳ್ಳಿ, ಏನು ತೊಂದರೆ ಇಲ್ಲ. ಎಷ್ಟು ಬೇಕಾದ್ರೂ ಬೈರಿ, ಏನು ಬೇಕಾದ್ರೂ ಟ್ರೋಲ್ ಮಾಡಿ, ಏನು ಬೇಕಾದ್ರೂ ಕಾಲೆಳಿರಿ, ಟೆನ್ಷನ್ ಮಾಡ್ಕೊಳ್ಳಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ. ಪಾಪ ಅವ್ರು ಮಾಡೋದು ಅವ್ರದ್ದು ಉದ್ಧಾರ ಆಗಲಿ ಅಂತ. ಈಗ ನಾವು ಇನ್ನೊಬ್ರದ್ದು ನಾವು ಟ್ರೋಲರ್ ರೋಸ್ಟ್ ಮಾಡೋದೇನು ಅಂತಂದರೆ ನಾನು ಉದ್ಧಾರ ಆಗಬೇಕು ಅಂತ, ನನ್ನ ನೋಡಲಿ ಅಂತ ಅಲ್ವಾ? ವೆರಿ ಸಿಂಪಲ್ಲು. ಆ ಲಾಜಿಕ್ ತುಂಬ ಜನಕ್ಕೆ ಅರ್ಥನೇ ಆಗ್ತಾಯಿಲ್ಲ. ಯಾಕೆ ಇನ್ನೊಬ್ರು ಟ್ರೋಲ್ ಮಾಡ್ತಾರೆ ಅಂತಂದ್ರೆ ಅವ್ನು ಫೇಮಸ್ ಆಗಲಿ ಅಂತ ಅಷ್ಟೇ. ಇರೋ ಸಬ್ಜೆಕ್ಟ್ನೇ ಸವಿವರವಾಗಿ ಹಾಕಿದ್ರೆ, ಗೊತ್ತಿರೋ ವಿಚಾರಗಳನ್ನೇ ಮತ್ತೆ ಹಾಕಿದ್ರೆ ಅವ್ನು ಫೇಮಸ್ ಆಗ್ತಾನೆ ಅಷ್ಟೇ. ಇದರಲ್ಲೇನು ಅಂತ ಏನು ಅವ್ರದ್ದು ಸ್ವಂತಿಕೆ ಏನಿಲ್ಲ. ಇನ್ನೊಬ್ಬರ ನ್ಯೂನ್ಯತೆ ಅಥವಾ ಇನ್ನೊಬ್ಬರು ಒಳ್ಳೆಯದನ್ನು ತೆಗೆದು ಹಿಂಗೆ ಅಂತ ತೋರಿಸೋದು ಫೇಮಸ್ ಆಗ್ತಾರೆ. ನಾನು ಇವತ್ತು ಏನು ಯೂಟ್ಯೂಬಲ್ಲಿ ಅಷ್ಟೊಂದು ವ್ಯೂಸ್ ಇಷ್ಟೊಂದು ವ್ಯೂಸ್ ಹೋಗಿರೋದಿಲ್ಲ, ಸ್ವಂತಿಕೆ ಎಲ್ಲಿದೆ ಅಂತ ನಾನು ಫಸ್ಟ್ ಕ್ವಶನ್ ಮಾಡ್ತೀನಿ. ಯೂಟ್ಯೂಬ್ ಅವನದಲ್ಲ, ಯೂಟ್ಯೂಬ್ ಮಾಡಿರೋನು ಬುದ್ಧಿವಂತ. ಯಾರ್ದೋ ವಿಚಾರ ತೊಗೊಂಡು ಇವ್ರು ಇಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದೂ ಅವನದಲ್ಲ. ಆ ಯೂಟ್ಯೂಬು ಬಾಡಿಗೆ, ಅವ್ರು ಯಾರೋ ಇನ್ನೊಬ್ರದ್ದು ಮಾಡಿರ್ತಕ್ಕಂಥ ಸಾಧನೆ ಅವನದು ಬಾಡಿಗೆ, ಇವಂದು ಓನರ್ ತೋರಿಸ್ತಾರೆ. ಅವನದು ವ್ಯೂಸ್ ಜಾಸ್ತಿ ಮಾಡಿ ಅವ್ನಿಗೇನೋ ದುಡ್ಡು ಬರುತ್ತೋ ಬಿಡುತ್ತೋ ಅದೇನೋ ಸೆಕೆಂಡ್ರಿ, ಅದು ನನಗೆ ಅವಶ್ಯಕತೆ ಇಲ್ಲ. ಭಾಳ ನಗು ಬರುತ್ತೆ. ಈ ಪಬ್ಲಿಕ್ಕಿಗೆ ಈ ಸಾಮಾನ್ಯ ಜ್ಞಾನ ಅರ್ಥ ಆಗಲ್ಲ. ಯಾರ್ದೋ ವಿಚಾರ ತೊಗೊಂಡು ಅಲ್ಲಿ ಲೈಕ್ಸ್ ಹೋಗೋದು, ಇದೋಗೋದು, ಹೈ ವ್ಯೂಸ್ ಹೋಗೋದು, ಯಾವುದೂ ಸ್ವಂತಿಕೆ ಇಲ್ಲ ಅವನದೇ ಏನಾದ್ರು ಓನಾಗಿ ಐಡಿಯಾ ಮಾಡಿ ಮಾಡ್ತಾ. ಈಗ ನಾನು ಮಾಡ್ತಾಯಿದ್ದೀನಿ, ಅಸ್ಟ್ರಾಲಜಿ ಕಲಿತು ನಮ್ಮ ವಿಚಾರಗಳನ್ನು ನಾವು ಹೇಳ್ತಾ ಇದ್ದೀವಿ. ಬೇರೆಯವ್ರ ವಿಚಾರ ಹೇಳಿಕೊಂಡು ಗ್ರೇಟ್ ಆಗ್ತಕ್ಕಂಥದ್ದು ಸಾಕಷ್ಟು ಜನ ಅವ್ರಿಗೆ ಕಮೆಂಟ್ ಮಾಡಿಕೊಂಡು ನೀವು ಮಾಡಿದ್ದು ಸರಿ, ಅದು ಮಾಡಿದ್ದು ಸರಿ, ಅವನದು ಬಾಡಿಗೆ, ಇನ್ನೊಬ್ಬಂದು ಬಾಡಿಗೆ, ನೀನು ಹೇಳಿದ್ದು ಸರಿ ಮಾಡಿದ್ದು ಸರಿ ಅಂತ ಕೆಳಗಡೆ ಇರ್ತಕ್ಕಂಥವ್ರು ಅವರು ದೊಡ್ಡ ಬಾಡಿಗೆದಾರರವರು, ಅವ್ರದ್ದು ಸ್ವಂತಿಕೆ ಇಲ್ಲ. ಭಾಳ ಜನರ ಒಂದು ಮನಸ್ಥಿತಿನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಫೇಸ್ಬುಕ್ಕು, ಯೂಟ್ಯೂಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೇಸ್ಬುಕ್ಕಲ್ಲಿ ಏನಿದೆ? ಅಲ್ಲೇನೂ ಇಲ್ಲ, ಶೋ. ಫೇಸ್ಬುಕ್ ಇಸ್ ಜಸ್ಟ್ ಎ ಶೋ. ಯೂಟ್ಯೂಬ್ ಇನ್ನೊಬ್ರಿಗೆ ಕಾಲೆಳೆಯೋದು, ಇನ್ಫಾರ್ಮೇಷನ್ ಅಂತ ಅಂದ್ಕೊಳ್ತೀವಿ. ಯೂಟ್ಯೂಬು ಇನ್ನೊಬ್ರಿಗೆ ಕಾಲೆಳೆಯೋದು, ಸತ್ಯಾಸತ್ಯಗಳು ನೋಡಿದಲೇ ಮಾಡ್ತಕ್ಕಂಥದ್ದು ಯೂಟ್ಯೂಬು. ಫೇಸ್ಬುಕ್ಕಲ್ಲಿ ಇನ್ನೇನಿದೆ? ಅಲ್ಲಿ ಏನಾದರೂ ಒಂದು ಸ್ವಲ್ಪ ದೇಶದ ಪ್ರೇಮ ಹಾಕಿದ್ರೆ ಲೈಕ್ಸೇ ಬರೋಲ್ಲ. ಯಾವುದಾದ್ರು ಒಂದು ಒಳ್ಳೆ ವಿಚಾರ ಹಾಕಿದ್ರೆ ಲೈಕ್ಸೇ ಬರೋಲ್ಲ. ಯಾರ ಜೊತೆನೋ ಹಿಂಗೆ ಕೈ ಹಾಕೊಂಡು ಹಿಂಗೆ ಮಾಡಿರಿ ಫುಲ್ ಲೈಕ್ಸು. ಸುಮ್ಮನೆ ಕೈ ಹಾಕಿ ಯಾರ ಜೊತೆನೋ ಹಿಂಗೆ, ವಾವ್, ಫುಲ್ ಲೈಕ್ಸು. ಅವ್ನು ಮಾಡಿರೋರು ಯಾರೋ ಸಖತ್ತಾಗಿ ಜನರ ಮನಸ್ಥಿತಿನ ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅವನು.
ಆ ಮನಸ್ಥಿತಿನ ಕ್ಯಾಚ್ ಮಾಡ್ಕೊಂಡಿದ್ದಾನೆ. ಸ್ಟೈಲಾಗಿ ಒಂದು ಹಿಂಗೆ 2 ಬ್ಯಾಗ್ ಇಟ್ಕೊಂಡ್ರೆ ಹೈಯೆಸ್ಟ್ ಲೈಕ್ಸು. ಯಾರಾದರೂ ಬಡವರು ಇಟ್ಕೊಂಡು ನಾವೇನೋ ಮಾಡ್ತಾಯಿದ್ದೀವಿ ಅಂತ ತೋರಿಸಿದ್ರೆ ಅದಕ್ಕೆ ಲೈಕ್ಸ್ ಬರೋಲ್ಲ. ಒಂದು ಯಾವುದೋ ಒಂದು ಕಾಸ್ಟ್ಲಿ ಬ್ಯಾಗು, ವಾವ್ ನನ್ನ ಹತ್ರ ಇಲ್ವೇ ಲೈಕ್ಸು, ಅದು ಹೊಟ್ಟೆವ್ರಿ ಲೈಕ್ಸ್. ಅದು ನಿಮ್ಗೇನಾದ್ರು 400-500 ಲೈಕ್ಸ್ ಅದ್ರಲ್ಲಿ ಬರ್ತಾಯಿದೆ ಅಂದರೆ ಅದು 100% ಹೊಟ್ಟೆವ್ರಿ ಲೈಕ್ಸ್. ಅದು ಯಾವುದೂ ಒಳ್ಳೇದಿಲ್ಲ. ನಿಮ್ಗೇನಾದ್ರು ಸಮಸ್ಯೆ ಆದರೆ ಅಷ್ಟೊಂದು ಜನ ಫ್ರೆಂಡ್ಸ್ ಇರ್ತಾರೆ, ಯಾರಾದರೂ ಒಬ್ಬರವ್ರು ಬರ್ತಾರೆ ನೀವು ಸತ್ತಾಗ, ಯಾರೋ ಅದನ್ನು ಅಪ್ಲೋಡ್ ಮಾಡ್ತಾರೆ, ಈ ಫೇಸ್ಬುಕ್ ಮಾಲೀಕ ತೀರೋಗಿದ್ದಾನೆ, ಬೇಕಾದ್ರೆ ಸುಮ್ಮನೆ ಅಲ್ಲೇ ಒಂದು ಬಟನ್ ಅಂತ ಬಿಡ್ತಾರೆ, ಓಂ ಶಾಂತಿ RIP ಅಷ್ಟೇ. ಈಸಿ ಅಲ್ವದು. ಯಾರಾದರೂ ನನಗೆ ಇಷ್ಟೊಂದು ಎಂಟರ್ಟೈನ್ ಮಾಡ್ದೆ, ಇಷ್ಟೊಂದು ಎಲ್ಲ ಮಾಡ್ದ, ಅವನ ಅಡ್ರೆಸ್ ಹುಡ್ಕೊಂಡೋಗಿ ನೋಡೋಣ ಮಾಡೋಣ, ಅಭಿಮಾನ ಇಲ್ಲ. ಇವ್ರ ಫೇಸ್ಬುಕ್ಕಲ್ಲೂ ಅದೇ ಅಭಿಮಾನನೇ. ಕೊನೆಗೆ ಫ್ರೆಂಡ್ಸ್ ನಾನು ಸಾಯ್ತಾ ಇದ್ದೀನಿ ನಾಳೆ, ದಯವಿಟ್ಟು ಫೇಸ್ಬುಕ್ಕಲ್ಲೇ ಎಲ್ಲ ಬಂದು ನಾನು ನೋಡ್ಕೊಂಡು ಹೋಗ್ಬಿಡಿ, ಈ ಥರ ಆಗಿಬಿಟ್ಟಿದೆ. ಸೊ ವ್ಯಾಲ್ಯೂಸ್ ಅನ್ನೋದು ಇರಲ್ಲ. ವಿ ಆರ್ ಆಲ್ ಗೋಯಿಂಗ್ ಥ್ರೂ ದಿ ಫೇಸ್ ಆಫ್ ರಾಹು ಅಂತ ಕರಿತೀವಿ ನಾವು. ರಾಹು ಈಸ್ ಎ ಫೇಸ್ ಆಫ್ ಒಂದು ಏನಂತಾರೆ, ಒಂದು ಊಹೆ, ಫಾಲ್ಸ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ, ವ್ಯಾಕ್ಯೂಮ್ ಅಂತ ಕರಿತೀವಿ. ರಾಹು ಈಸ್ ನೋನ್ ಆಸ್ ಎ ವ್ಯಾಕ್ಯೂಮ್. ಇವೆಲ್ಲ ಅದರಲ್ಲಿ ಆ ವ್ಯಾಕ್ಯೂಮಲ್ಲಿ ಸತ್ಯನೂ ಇದೆ, ಅಸತ್ಯನೂ ಇದೆ. ವ್ಯಾಕ್ಯೂಮ್ ಅಂತಂದಾಗ ಅಲ್ಲಿ ಆಕ್ಸಿಜನ್ ಇಲ್ಲ ಅಂತ ಅರ್ಥ. ಬಟ್ ಆಕ್ಸಿಜನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಓನ್ಲಿ ಸೌಂಡ್ ಕ್ಯಾನ್ ಟೆಲ್. ಯಾಕೆಂದರೆ ಸೈನ್ಸ್ ಪ್ರಕಾರ ಸೌಂಡು ಆಕ್ಸಿಜನ್ ಮಾತ್ರ ಟ್ರಾವೆಲ್ ಆಗೋದು. ಈಗ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಗೆ ಕೇಳಿಸ್ತಾ ಇದ್ದೀನಿ ಅಂದರೆ ಆಕ್ಸಿಜನ್ ಪಾರ್ಟಿಕಲ್ಸ್ ಈಸ್ ಮಲ್ಟಿಪ್ಲೈಯಿಂಗ್ ದಿ ಸೌಂಡ್ ಎನರ್ಜಿ ಆ್ಯಂಡ್ ಗಿವಿಂಗ್ ಟು ಯು. ವ್ಯಾಕ್ಯೂಮ್ ಇದ್ದರೆ ನಿಮ್ಗೆ ಕೇಳಿಸೋದೇ ಇಲ್ಲ. ವ್ಯಾಕ್ಯೂಮ್ ಅಂದರೆ ನೀರಲ್ಲಿ ಮಾತಾಡೋ ಥರ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ವ್ಯಾಕ್ಯೂಮ್ ಅಂದರೆ ನೀರಲ್ಲಿ ಮಾತಾಡೋ ಥರ. ಪಕ್ಕದಲ್ಲಿದ್ರೂ ಕೇಳಿಸಲ್ಲ, ಹಿಂಗಂತಾರೆ. ಹಿಂಗಂದ್ರೆ ಏನು ಗೊತ್ತಾ, ಕೇಳಿಸೋದೇ ಇಲ್ಲ. ಅಲ್ಲಿ ನೀರಲ್ಲಿ ಬೇಕಾದ್ರೆ ಕೂತ್ಕೊಂಡು ಇಬ್ಬರನ್ನು ನೋಡಿ ಅಷ್ಟೇ, ಮಾತಾಡೋಕ್ಕಾಗಲ್ಲ. ಯಾಕಂದರೆ ದಿ ಮೀಡಿಯಮ್ ಆಫ್ ಟ್ರಾವೆಲ್ ಈಸ್ ನಾಟ್ ದೇರ್. ಅಷ್ಟು ಅದ್ಭುತವಾಗಿರತಕ್ಕಂಥ ನಮ್ಮ ಈ ಭೂಮಿ ಮತ್ತು ಆಕ್ಸಿಜನ್ ಎಲ್ಲ, ಇದೆಲ್ಲ ಯಾರು ಮಾಡಿದಾರೋ ಅವ್ರಿಗೆಲ್ಲ ಒಂದು ದೊಡ್ಡ ಸಲ್ಯೂಟು. ಅವ್ರನ್ನ ನಾವು ದೇವರು ಅಂತ ಕರಿತೀವಿ. ದೇವರಿದಾನಾ ಅಂದ್ಬಿಡ್ತಾರೆ. ಇದನ್ನು ಮಾಡಿರೋರು ಯಾರಪ್ಪ ಹಂಗಾದ್ರೆ? ಆಕ್ಸಿಜನ್ ಆಗಲಿ, ಅದಾಗಲಿ, ಇದಾಗಲಿ ಯಾರು ಮಾಡಿರೋದು? ಸೊ ವಾಪಸ್ ನಾವು ಇದಕ್ಕೆ ಬರೋಣ, ನಮ್ಮ ಮಿನರಲ್ಸ್ಗೆ. ಸೊ 3 ಥರ ಇಗ್ನೇಷಿಯಸ್ಸು, ಸೆಡಿಮೆಂಟ್ರಿ, ಮೆಟಮಾರ್ಫಿಕ್ ರಾಕ್ಸ್ ಇರ್ತಕ್ಕಂಥದ್ದು. ತುಂಬ ಹೆಚ್ಚು ಮಿನರಲ್ಸ್ ಇರ್ತಕ್ಕಂಥದ್ದು ಮೆಟಮಾರ್ಫಿಕಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಕೃಷ್ಣಶಿಲೆ ಅಂತ ಕರೀತಾರೆ. ಅದೊಂದು ಕಬ್ಣದ್ದೊಂದು ಇದು ತಗೊಂಡು ಹಿಂಗೆ ಟನ್ ಅಂದರೆ ಸೌಂಡ್ ಬರುತ್ತೆ, ಒಂಥರ ನಾದ ಬರುತ್ತೆ. ಅದು ದಟ್ ಈಸ್ ಒನ್ ಆಫ್ ದಿ ಹೈಯೆಸ್ಟ್ ರಿಚ್ ಇನ್ ಮಿನರಲ್ಸ್. ಅಲ್ಲಿಗೆ ಹೋಗಿ ನಾವು ಆ ಎನರ್ಜಿ ಸೆಂಟ್ರ್ ಹತ್ರ ಕೂತ್ಕೊಂಡ್ರೆ, ಇವತ್ತೇನು ನಾವು ಬಂಗಾರ ಹಾಕ್ಕೊಳ್ತೀವಿ, ಬೆಳ್ಳಿ ಹಾಕ್ಕೊಳ್ತೀವಿ, ಅಥವಾ ನಾವು ಹೊಟ್ಟೆಗೆ ತರಕಾರಿ ತಿಂದಾಗ ಐರನ್ ಹೋಗುತ್ತೆ, ಅದು ಹೋಗುತ್ತೆ, ಮ್ಯಾಗ್ನೀಷಿಯಮ್ ಹೋಗುತ್ತೆ. ಕೆಲವು ಮ್ಯಾಗ್ನೀಷಿಯಮ್ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಾರೆ, ಸ್ಮಾಲರ್ ಫಾರ್ಮ್ಸು. ಹಾಗೆ ಗೋಲ್ಡು ಭಸ್ಮನೂ ಕೊಡ್ತಾರೆ. ನಮಗೆ ಧಾತು ಬೇಕು, ಗೋಲ್ಡು ಧಾತು ಬೇಕು. ಕೆಲವು ತರಕಾರಿಗಳಲ್ಲಿ ಗೋಲ್ಡ್ ಭಸ್ಮನೂ ಇದೆ. ನಾವು ದಿನ ಗೋಲ್ಡ್ ತಿಂತೀವಿ. ಹಾಗೆ ಈ ಎಲ್ಲ ಮಿನರಲ್ಸ್ದು ಅಭಿಷೇಕದ ನೀರು ನಾವು ತಗೊಳ್ಬೇಕು ಅಂತ ಹೇಳಿ ಪ್ರಾಚೀನ ಕಾಲದಿಂದ ಹೇಳಿದ್ದಾರೆ. ಯಾಕಂದರೆ ಭಾಳ ಹಿಂದೆ ಮಿನರಲ್ಸ್ ಅನ್ನೋದು ಹೊಟ್ಟೆಗೆ ಹೋಗ್ತಾ ಇರಬೇಕು. ನಮ್ಮದು ಎಂಟೈರ್ ದೇಹ ಮಾಡಿರ್ತಕ್ಕಂಥದ್ದೇ ಈ ಧಾತುಗಳಿಂದ, ಧಾತು ಅಂತ ಕರೀತಾರೆ, ಮಿನರಲ್ಸ್ ಧಾತುಗಳು. ಆ ಧಾತುಗೆ ಶಕ್ತಿ ತುಂಬಿಸೋದೇ ಮಿನರಲ್ಸ್ ಮತ್ತು ವೈಟಮಿನ್ಸ್. ಆ ಮಿನರಲ್ಸಿನ ಶಕ್ತಿ ತೊಗೊಳ್ಬೇಕು ಅಂತಂದರೆ ಒಂದು ಶಕ್ತಿ ಕೇಂದ್ರ ಮಾಡಿದ್ರು. ಆ ಶಕ್ತಿ ಕೇಂದ್ರವೇ ದೇವರ ವಿಗ್ರಹ. ದೊಡ್ಡ ದೊಡ್ಡ ಎತ್ತರಕ್ಕೆ ಮಾಡಿದಾಗ ಅಲ್ಲಿ ವೈಬ್ರೇಷನ್ ಇರುತ್ತೆ. ವೈಬ್ರೇಷನ್ ಹೆಂಗಾಗುತ್ತೆ? ಯಾವುದೇ ಒಂದು ಸೌಂಡ್ ಟ್ರಾವೆಲ್ ಮಾಡುತ್ತೆ. ಇವತ್ತು ಅಲ್ಲೆಲ್ಲೋ ಮನೆಯಿಂದ ಕೂತ್ಕೊಂಡಿದ್ದು ಯಾರೋ ಒಬ್ಬರು ಮಂತ್ರ ಹೇಳ್ತಾ ಇದ್ರೆ ಮೈಕಲ್ಲಿ, ಆ ಮೈಕಿಂದ ಏರಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದು ನಮ್ಮ ತಲೆ ಒಳಗೆ ಹೋಗುತ್ತೆ. ಇಟ್ ರಿಜಿಸ್ಟರ್ಸ್ ಇನ್ ಅವರ್ ಮೈಂಡ್. ದೇವಸ್ಥಾನದಲ್ಲಿ ಆ ಗಂಟೆ ಬಾರಿಸಿದಾಗ ಆ ವಿಗ್ರಹಗಳು ಕೂಡ ಲೈಟಾಗಿ ವೈಬ್ರೇಟ್ ಆಗುತ್ತೆ. ಎವ್ರಿಥಿಂಗ್ ವೈಬ್ರೇಟ್ ಅನ್ನೋದು ಇಲ್ಲವೇ ಇಲ್ಲ. ಜೋರ ಗಂಟೆ ಬಾರಿಸ್ತಾ ಇದ್ದಾಗ ಸುಮ್ಮನೆ ಒಂದು ಕಲ್ಲತ್ರ ಒಂದು ಯಾವ್ದಾದ್ರು ಒಂದು ಸಣ್ಣದು ಒಂದು ಸೂಜಿಯನ್ನು ಇಟ್ಟರೆ ಗರ್ರ ಅಂತ ಇರುತ್ತೆ. ಅಂದರೆ ಅದ್ರ ವೈಬ್ರೇಷನ್ ಅದಕ್ಕೆ ಹೊಡಿತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಸೈಂಟಿಫಿಕ್ಕಾಗಿ ಹೇಳ್ತಾ ಇದ್ದೀನಿ, ಭಾಳ ವೈಜ್ಞಾನಿಕವಾಗಿ.
ಗಂಟೆ ಜೋರಾಗಿ ಬಾರಿಸಿ ಆ ಸೌಂಡ್ ಇದಕ್ಕೆ ಬೀಳುತ್ತೆ, ಇದು ವೈಬ್ರೇಟ್ ಆಗುತ್ತೆ. ಅಲ್ಲಿ ಒಂದು ಕಡ್ಡಿನೋ ಒಂದು ಏನಾರು ಒಂದು ಸಣ್ಣ ಒಂದು ಸೂಜಿ ಇಟ್ಟರೆ ಸ್ವಲ್ಪ ನಿಮ್ಮ ಕೈಗೆ ವೈಬ್ರೇಷನ್ ಬರುತ್ತೆ. ಆ ಟೆಂಪಲಲ್ಲಿ ಅದನ್ನೆಲ್ಲ ಶುದ್ಧಿ ಮಾಡಿ ನೀಟಾಗಿ ಅದಕ್ಕೆ ಅಭಿಷೇಕ ಮಾಡಿ ಆ ತಗೊಳ್ತಕ್ಕಂಥ ಪಂಚಾಮೃತ ಅಭಿಷೇಕದಲ್ಲಿ ಆ ಮಿನರಲ್ಸ್ ಅಡಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಮಿನರಲ್ಸ್ ಅಡಗಿರುತ್ತೆ ಅದರೊಳಗಡೆ. ಅಭಿಷೇಕ ಮಾಡಿದಾಗ ಹಾಲು ಹಾಕ್ತೀವಿ, ತುಪ್ಪ ಹಾಕ್ತೀವಿ, ಏನು ಇದು ತೊಗೊಂಬಿಟ್ರೆ. ನಮ್ಮ ಧರ್ಮದವರು ನಮ್ಮ ವಿಚಾರನ ಚೆನ್ನಾಗಿ ತಿಳ್ಕೊಂಡ್ರೆ ಇನ್ನೊಂದು ಧರ್ಮಕ್ಕೆ ಎಷ್ಟು ಸೈಂಟಿಫಿಕ್ ಅಂತ ಹೇಳ್ಬೋದು. ನಮ್ಮ ಧರ್ಮದವರು ನಮ್ಮ ಧರ್ಮದ ವಿಚಾರನೇ ನೀವು ಹೆಚ್ಚಾಗಿ ತಿಳ್ಕೊಂಡಿಲ್ಲ ಅಂತಂದರೆ ಅನ್ಯ ಧರ್ಮದವರು ನಮ್ಮ ಬಗ್ಗೆ ವ್ಯಂಗ್ಯ ಮಾಡಿದಾಗ ಕರೆಕ್ಟ್ ಏನು ದೇವರು ನಮಸ್ಕಾರ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಆಹಾ. ಅಲ್ಲಿ ಏನು ನಮಸ್ಕಾರ ಮಾಡಿದ ತಕ್ಷಣ ನಿಮಗೆ ಆಶೀರ್ವಾದ ಮಾಡಬೇಕು ಅಂತಲ್ಲ, ಫಸ್ಟು ಮೈಂಡ್ ಬಾಡಿ ಸೋಲ್ಗೆ ಇರ್ತಕ್ಕಂಥದ್ದು ಇವೆಲ್ಲ ಮಾಡಿರೋದು. ಮೈಂಡ್ ಬಾಡಿ ಸೋಲ್, ನಾಟ್ ಫಾರ್ ಯುವರ್ ಪರ್ಸ್ನಲ್ ಗ್ರ್ಯಾಟಿಫಿಕೇಷನ್. ಯಾವುದೇ ಕಾರಣಕ್ಕೂ ಪರ್ಸ್ನಲ್ ಗ್ರ್ಯಾಟಿಫಿಕೇಷನ್ಗೆ ಅಲ್ವೇ ಅಲ್ಲ. ಸೊ ಆ ಮೂರ್ತಿಗೆ ಫಸ್ಟು ನಾವು ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥ ಕೊಡ್ತಾರೆ. ಆ ತೀರ್ಥದಲ್ಲಿ ಮಿನರಲ್ಸ್ ಅಂಶ ಬಂದಿರುತ್ತೆ. ಹಾಗೆ ನಮ್ಮ ದೇಹದೊಳಗೆ ಇರ್ತಕ್ಕಂಥ ಪೌಷ್ಟಿಕಾಂಶ ಹೆಚ್ಚಾಗಿ ಆಗಬೇಕು ಅಂತಂದರೆ, ಜಿಡ್ಡಿನಂಶ ಸ್ವಲ್ಪ ಚಾರ್ಜಾಗಿ ಹೋಗಬೇಕು ಅಂತಂದರೆ ಹಾಲು ಎಲ್ಲ ಇದು ಹಾಲಿನ ಪ್ರಾಡಕ್ಟೇ. 3 ಹಾಲಿನ ಪ್ರಾಡಕ್ಟೇ. ಹಾಲು, ತುಪ್ಪ ಅದು ಹಾಲಿಂದೆ, ಮೊಸರು ಹಾಲಿಂದೆ, ಎಲ್ಲ ಮೂರು ಒಂದೇ. ಬಟ್ ಡಿಫ್ರೆಂಟ್ ಫಾರ್ಮ್ಸಲ್ಲಿದೆ. ಯಾಕೆಂದರೆ ಇಟ್ ಹ್ಯಾಸ್ ಗಾನ್ ವಿತ್ ಡಿಫ್ರೆಂಟ್ ಅಂಶ. ಹಾಲೊಳಗಡೆ ಮೊಸರು ಇರೋದು ನಮ್ಗೆ ಕಂಡಿಲ್ಲ, ಆ ಮೊಸರೊಳಗಡೆ ಬೆಣ್ಣೆ ಇರೋದು ನಮ್ಗೆ ಕಂಡಿಲ್ಲ. ಆ ಕಂಡಿಲ್ಲದೆ ಇರತಕ್ಕಂಥದ್ರಲ್ಲಿ ಒಂದು ಅಂಶ ಇದೆ, ವಿಚ್ ಇಸ್ ಕ್ಯಾಲ್ಶಿಯಂ. ಗೀಯಲ್ಲಿ ಫ್ಯಾಟ್ ಇದೆ. ಅದಕ್ಕೆ ಮಜ್ಜಿಗೆಯಲ್ಲಿ ಒಂದೇನಂತಾರೆ, ಅದು ತಂಪು ಮಾಡ್ತಕ್ಕಂಥ ಒಂದು ಇಂಗ್ರೀಡಿಯೆಂಟ್ ಮರ್ತೋಯ್ತದು, ಆ ಒಂದು ಅಂಶ ಇದೆ ಮೊಸರಲ್ಲಿ. ಪ್ರೋಬಯೋಟಿಕ್, ಸಾರಿ, ಇಟ್ ಇಸ್ ಪ್ರೋಬಯೋಟಿಕ್. ಮಿಲ್ಕಲ್ಲಿ ಕ್ಯಾಲ್ಶಿಯಂ ಇದೆ. ಗುಡ್ ಬ್ಯಾಕ್ಟೀರಿಯಾ ಮೊಸರಲ್ಲಿದೆ. ಇಟ್ ಈಸ್ ನೋನ್ ಎಸ್ ಪ್ರೋಬಯೋಟಿಕ್. ಇವತ್ತೆಲ್ಲ ತಗೊಳ್ತಾರೆ ಪ್ರೋಬಯೋಟಿಕ್. ಅದು ಮೋಷನ್ ಹೋಗ್ತಾ ಇಲ್ಲ, ಯಾಕೋ ಕಟ್ಕೊಂಡಿದೆ, ಮೊಸರು ತಿನ್ನಿ. ಇಟ್ ಲೂಬ್ರಿಕೇಟ್ಸ್ ದಿ ಇಂಟೆಸ್ಟೈನ್, ಬೋವಲ್ ಮೂಮೆಂಟ್ಗೆ ಭಾಳ ಹೆಲ್ಪ್ ಆಗುತ್ತೆ. ಹಾಗೆ ಅದ್ರ ಜೊತೆ ತುಪ್ಪ ಗಿವ್ಸ್ ಅಸ್ ಫ್ಯಾಟ್. ಅದು ಪ್ಯೂರೆಸ್ಟ್ ಫಾರ್ಮ್ ಫ್ಯಾಟ್ ಅಂದರೆ ನಮ್ಗೆ ಎನರ್ಜಿ. ಸೆಲ್ಗೆ ಎನರ್ಜಿ ಬೇಕು ಅಂದರೆ ಫ್ಯಾಟ್ ಬರ್ತಕ್ಕಂಥದ್ದು. ಇಷ್ಟನ್ನು ಅಲ್ಲಿ ಅಭಿಷೇಕ ಮಾಡಿದ್ರೆ ಅದರೊಳಗಡೆ ಏನು ಸೇರುತ್ತೆ? ಆ ದೇವರ ವಿಗ್ರಹ ಮೇಲಿರ್ತಕ್ಕಂಥ ಮಿನರಲ್ಸ್ ಆ್ಯಡ್ ಆಗುತ್ತೆ. ಏನೂ ಬೇಡ, ನಿಮಗೆ ಒಂದು ಸಿಂಪಲ್ ಟೆಸ್ಟ್ ಕೊಡ್ತೀನಿ. ಕಬ್ಬಣ ಮಚ್ಚು ನಿಮ್ಮ ಬೆರಳು ತೊಗೊಂಡು ಹಿಂಗೆ ಉಜ್ಜಿ, ಇದಕ್ಕೆ ಕಬ್ಬಣಕ್ಕೆ ಉಜ್ಜಿ, ಈ ಬೆರಳದ ಸ್ಮೆಲ್ ತಗೊಳ್ಳಿ. ಕಬ್ಬಣದ ಸ್ಮೆಲ್ ಬಂದಿಲ್ಲ ಕೇಳಿ, ಜಸ್ಟ್ ಇದು ಹಿಂಗುಜ್ಜಿ ಅಷ್ಟೇ. ದಿ ಸ್ಮಾಲೆಸ್ಟ್ ಲೆವೆಲ್ ಆಫ್ ಪಾರ್ಟಿಕಲ್ಸ್ ಗೆಟ್ ಅಟ್ರಾಕ್ಟೆಡ್, ದಟ್ ಈಸ್ ನೋನ್ ಎಸ್ ಅಯಾನ್ಸ್. ತುಂಬ ಕಷ್ಟ ಅದು. ಆ ಒಂದು ವಿಗ್ರಹದಲ್ಲಿ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಅಯಾನ್ಸ್ ಆ್ಯಂಡ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇರುತ್ತೆ. ನಾವೊಂದು ಕಬ್ಬಣದ್ದು ಸುಮ್ಮನೆ ನೀವು ಒಂದು ಕಬ್ಬಣದ್ದು ಒಂದು ಇದು ತೊಗೊಳ್ಳಿ, ಮಚ್ಚೋದೇನೋ ತೊಗೊಳ್ಳಿ, ಅದನ್ನು ಚೆನ್ನಾಗಿ ರಬ್ ಮಾಡಿ ಕೈಯಲ್ಲಿ ಒಂದು 5 ಮಿನಿಟ್ಸ್, ಒಂದು 3 ಮಿನಿಟ್ಸ್ ರಬ್ ಮಾಡಿ, ಸ್ಮೆಲ್ ನೋಡಿ, ಕಬ್ಬಣದ ಸ್ಮೆಲ್ ಬರುತ್ತೆ ನಿಮ್ಮ ಬೆರಳು. ಅಂದರೆ ದಿ ಐರನ್ ಪಾರ್ಟಿಕಲ್ ಹ್ಯಾಸ್ ಬಿನ್ ಎಕ್ಸ್ಚೇಂಜ್ಡ್ ಫಿಂಗರ್ ಜೊತೆ. ಹಾಗೆಯೇ ವಿಗ್ರಹಗಳು ಕೂಡ ನಾವು ಏನಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಸೈಂಟಿಫಿಕ್ಕಾಗಿ ನಿಮ್ಮ ಮಕ್ಕಳಿಗೆ ಹೇಳಿ, ನಮ್ಮ ಮಕ್ಕಳಿಗೂ ಹೇಳ್ತೀವಿ. ಇಟ್ ಈಸ್ ನಾಟ್ ಎ 1 ವೇ 2 ವೇ. ನಾನು ಮಾಡಬೇಕು, ನೀವು ಮಾಡಬೇಕು. ನಾನು ಹೇಳಿ ಅಂತ ಒನ್ ಸೈಡೆಡ್ ಹೇಳ್ತಾ ಇಲ್ಲ, ಬೋತ್ ಆ್ಯಸ್ ಎ ಟೀಮ್ ನಾನು ಹೇಳ್ತಾ ಇರೋದು. ಸೊ ಯಾವಾಗ ಅಭಿಷೇಕ ಮಾಡ್ತಾರೋ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ ಎಲ್ಲ ಅಬ್ಸರ್ವ್ ಆಗುತ್ತೆ. ಮ್ಯಾಗ್ನೀಷಿಯಮ್ ಹೋಗ್ಬೋದು, ಮಿನರಲ್ಸ್ ತೊಗೊಳ್ಬೋದು, ಎಲ್ಲ ತೊಗೊಳ್ಬೋದು. ಆ ಚಾರ್ಜ್ಡ್ ಪಂಚಾಮೃತ ತೊಗೊಳ್ತೀವಿ. ಆ್ಯಕ್ಚುಲಿ ಇವತ್ತಿನ ಫಾಸ್ಟ್ ಲೈಫಲ್ಲಿ ಅಭಿಷೇಕ ಮಾಡದೇ ಇರ್ತಾ ಸುಮ್ಮನೆ ಅಲ್ಲಲ್ಲೇ ಹಾಕ್ಬಿಟ್ಟು ಪ್ರಸಾದ ಅಂತ ಕೊಡ್ತಾರೆ. ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥ, ಅಭಿಷೇಕ ಮಾಡಿರ್ತಕ್ಕಂಥ ಪಂಚಾಮೃತನೇ ತೊಗೊಳ್ಬೇಕು ನಾವು. ದಟ್ ಈಸ್ ದ ರೂಲ್. ಇವತ್ತೇನು ಒಂದು ಇಷ್ಟಿಷ್ಟು ಇಟ್ಕೊಂಡು ಮೇಲೆ ಹಾಕಿ ತೋರಿಸ್ತಾರೆ, ಇನ್ನು ಮಿಕ್ಕದಲ್ಲೆಲ್ಲ ಪಕ್ಕದಲ್ಲಿ ಹಾಕಿ ಕೊಡ್ತಾರೆ. ಅದಕ್ಕೆ ಅಲ್ಲೂ ಕೂಡ ಸ್ಯಾಂಕ್ಟಿಟಿ ಹೊಟ್ಟೋಗಿದೆ, ಏನೋ ತಗೊಂಡು ಏನೂ ಆಗಿಲ್ಲ ಅಂತ ಹೇಳ್ತಕ್ಕಂಥದ್ದು. ಸೊ ಐಡಲ್ ವರ್ಷಿಪ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಬೇರೆ ಧರ್ಮದವರು ನಮ್ಮಲ್ಲಿ ಐಡಲ್ ವರ್ಷಿಪ್ ಇಲ್ಲ ಅಂತಾರೆ? ಪ್ಲೀಸ್ ಟೆಲ್ ಸೈಂಟಿಫಿಕ್ ರಿಲೇಷನ್ಶಿಪ್ ವಾಟ್ ವಿ ಆರ್ ಹ್ಯಾವಿಂಗ್. ಬೇರೆ ಧರ್ಮದಲ್ಲಿದ್ದಾಗ ನಾವು ಚಾಲೆಂಜ್ ಮಾಡಬೇಕು. ನಮ್ದು ಯಾವುದು ಏನು ದೇವರು ಇವರು ಯಾರೋ ಒಬ್ರು ಬಂದಿದ್ದಾರೆ ಆ ಥರ ಈ ಥರ ಅಂತಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ರಿಲಿಜನ್. ಹೌ ಬೆಸ್ಟ್ ಈಸ್ ಅವರ್ ಧರ್ಮ, ಯಾವ ಬೇಸ್ ಮೇಲೆ ನಿಂತಿದೆ,
ಮೂಢನಂಬಿಕೆಗಳ ಮೇಲೆ ಅಂತ ಹೇಳ್ತಾರೆ. ಏನೋ ವಿಗ್ರಹ ಪೂಜೆ ಮಾಡಿದ್ರೆ ಮೂಢನಂಬಿಕೆ. ವಿಗ್ರಹಗಳ ಪೂಜೆ ಮಾಡೋಕ್ಕಿಂತ ಮುಂಚೆ ಅದನ್ನು ನಾವು ಏನಕ್ಕೆ ಒಂದು ಇದು ಕೊಡ್ತೀವಿ, ಒಂದು ಒತ್ತು ಕೊಡ್ತೀವಿ ಅಂತಂದರೆ ಪ್ಯೂರಿಟಿ ಇರಲಿ ಅಂತ. ಕೊನೆಯ ವಿಚಾರ ಹೇಳ್ಬಿಡ್ತೀನಿ. ಗಂಟೆ ಬಾರಿಸ್ತೀವಿ. ಗಂಟೆ ಬಾರಿಸಿದಾಗ ಅಲ್ಲಿರ್ತಕ್ಕಂಥ ಮಿನರಲ್ಸ್ ಎಲ್ಲ ವೈಬ್ರೇಟ್ ಆಗಿ ಆ ವೈಬ್ರೇಷನ್ ಇರ್ತಕ್ಕಂಥ ಮಿನರಲ್ಸ್ ಎಲ್ಲ ನಮ್ಮ ಕಿವಿಗೆ ಬಂದು ಇಟ್ ಎಂಟರ್ಸ್ ದಿ ಬಾಡಿ. ಇಟ್ ಎಂಟರ್ಸ್ ದಿ ಬಾಡಿ, ಇಟ್ ಎಂಟರ್ಸ್ ದಿ ಮೈಂಡ್. ಬ್ರೈನ್ ಸೆಲ್ಸ್ಗೆ ಹೆಲ್ಪ್ ಆಗುತ್ತೆ. ತುಂಬ ದುಃಖದಲ್ಲಿರೋರಿಗೆ ಒಂದು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಒಂದು ಒಳ್ಳೆ ಫಿಲಮ್ಮು ಹಾಕ್ಬಿಟ್ರೆ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಆ ಬ್ರೈನ್ ಸೆಲ್ಸು ಎಮೋಷನ್ ಸೈಡ್ ಇರತಕ್ಕಂಥ ಸೆಲ್ಲು ಮೋಟಿವೇಶನ್ ಸೈಡ್ ಸೆಲ್ ಬಂದ್ಬಿಡುತ್ತೆ. ನೀವು ಬೇಕಾದ್ರೆ ನೋಡಿ, ನೀವು ಯಾರೋ ತುಂಬ ದುಃಖದಲ್ಲಿದ್ದಾರೆ, ಯಾರೋ ಹೋಗ್ಬಿಟ್ಟಿದ್ದಾರೋ ಅಥವಾ ಯಾರೋ ಮೋಸ ಮಾಡಿದಾರೋ ಅಥವಾ ಯಾರೋ ಬೈದಿದ್ದಾರೋ ಎಮೋಷನ್ಗೆ ಹೊಟ್ಟೋಗ್ತೀವಿ. ಫಾರ್ ಎಕ್ಸಾಂಪಲ್ ಅವ್ರು ಇಮಿಡಿಯೇಟಾಗಿ ಕರ್ಕೊಂಡೋಗಿ ಒಂದು ಎಲ್ಲ ಜನ ಇರ್ತಕ್ಕಂಥ ಜಾಗದಲ್ಲಿ ಕೂರಿಸಿ ಒಂದು ಮೂವಿ ಹಾಕ್ಬಿಟ್ರೆ ಸ್ವಲ್ಪ ಅಲ್ಲಿ ಬೇಜಾರು ಇರ್ತಾರೆ, ಸ್ವಲ್ಪ ಗಮನ ಕೊಟ್ಟು ಫುಲ್ಲು ಅದ್ರ ಮೇಲೆ ಗಮನ ಬರುತ್ತೆ, ಸೆಲ್ಸ್ ಎಲ್ಲ ಬೇರೆ ಕಡೆ ಹೋಗುತ್ತೆ. ಹಾಗೆಯೇ ಗಂಟೆ ಹೊಡೆದಾಗ ನಮ್ಮ ಮೈಂಡಲ್ಲಿರ್ತಕ್ಕಂಥ ಡಿಫ್ರೆಂಟ್ ಎಮೋಷ್ನಲ್ ಲೆವೆಲಲ್ಲಿರ್ತಕ್ಕಂಥ ಬ್ರೈನ್ ಸೆಲ್ಸು ವಿಲ್ ಕಮ್ ಟು ದಿ ಆ್ಯಕ್ಟಿವ್ ಸ್ಟೇಟ್ ಆರ್ ಸ್ಟ್ಯಾಟಿಕ್ ಸ್ಟೇಟ್ ಆಫ್ ದಿ ಸೆಲ್. ಆಯಿತು, ಗಂಟೆ ಹೊಡಿದ ತಕ್ಷಣ ಏನೋ ಮನೇಲೆಲ್ಲ ಗಲಾಟೆ ಆಯಿತು, ಬೇಜಾರಾಯಿತು, ಚಲೋ ಮುಂದಕ್ಕೆ ಹೋಗೋಣ, ಕೆಲ್ಸಕ್ಕೆ ಹೋಗೋಣ, ಕೆಲಸ ಮಾಡೋಣ. ಇಟ್ ಆ್ಯಕ್ಟಿವೇಟ್ಸ್ ಅವರ್ ಸೆನ್ಸಸ್. ಇದನ್ನೇ ಪಂಚೇಂದ್ರಿಯಗಳ ಒಂದು ಸೆನ್ಸಸ್ ಅಂತ ಕರಿತೀವಿ ನಾವು. ಇಷ್ಟು ವಿಚಾರ. ಓಕೆ ಗುರುಗಳೇ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇನ್ನು ಗುರುಗಳು ದೇಶದಲ್ಲಿ ಅಲ್ಲ ವಿದೇಶದಲ್ಲೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಸೊ ವಿದ್ಯಾರ್ಥಿಗಳು ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ಕಾರ, ನನ್ನ ಹೆಸರು ಶಹಜಾದ ಅಂತ. ನಾನು ಮುಸ್ಲಿಂ. ನಾನು ನಕ್ಷತ್ರ ನಾಡಿ 79th ಬ್ಯಾಚ್ ಸ್ಟೂಡೆಂಟ್. ನಮ್ಮ ದಿನೇಶ್ ಗುರೂಜಿ ಅವರು ನಮಗೆ 40 ವರ್ಷದ ಹಿಂದೆ ಎಲ್ಲರೂ ಹೆಣ್ಮಕ್ಳಿಗೇನು ಕಲಿಸಬಾರ್ದು, ಏನು ಕಲಿಬಾರ್ದು, ಹೆಣ್ಮಕ್ಳು ಹೊರಗಡೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ರು. ಆದ್ರೆ ನಮ್ಮ ದಿನೇಶ್ ಗುರೂಜಿ ಅವರು ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಜಾತಿ ಧರ್ಮ ಅನ್ನೋದೇ ವಯಸ್ಸಿನ ಅಂತರ ಇಲ್ಲದೆ ಎಲ್ಲರೂ ಇದನ್ನ ಕಲಿಬಹುದು ಅಂತ ಹೇಳಿ ತೋರಿಸ್ಕೊಟ್ಟಿದಂತ ನಮ್ಮ ದಿನೇಶ್ ಗುರೂಜಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸ್ತೇನೆ. ಈ ನಕ್ಷತ್ರ ನಾಡಿ ಬಗ್ಗೆ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನಕ್ಷತ್ರ ನಾಡಿ ಕಲಿತ ಮೇಲೆ ನನಗೆ ನನ್ನ ಜೀವನ ಹೇಗೆ ಏನು ಅಂತ ಪ್ರತಿ ಕ್ಷಣದಲ್ಲೂ ನಾವು ಅದನ್ನ ನೋಡ್ಕೊಂಡು, ನನಗೆ ನಕ್ಷತ್ರ ನಾಡಿ ಅನ್ನೋದೊಂದು ಗೈಡ್ ಲೈನ್ ಅಷ್ಟೇ, ಅದನ್ನೇನು ಪರಿಹಾರ ಅಂತಾನೆ ಅಲ್ಲ. ನಕ್ಷತ್ರ ನಾಡಿ ಅನ್ನೋದು ನಮ್ಮದೊಂದು ಗೈಡ್ ಲೈನ್ಸ್ ಅಷ್ಟೇ. ಪ್ರತಿಯೊಂದು ಕ್ಷಣಕ್ಕೂ ನಮ್ಗೆ ಜಾತಕ ಇರ್ಬೇಕಂತಾನೂ ಇಲ್ಲ, ಟೈಮ್ ಇರ್ಬೇಕಂತ ಇಲ್ಲ, ಲಗ್ನ ರಾಶಿ ಏನು ಗೊತ್ತಿಲ್ಲ ಆದ್ರೂ ಪರವಾಗಿಲ್ಲ. ಆದ್ರೆ ಪ್ರಶ್ನಾಶಾಸ್ತ್ರ ಅಂತ ಒಂದ್ ಇದೆ ಅಲ್ಲ, ಅದ್ರಲ್ಲಿ ಬರೋಷ್ಟು ಅಕ್ಯುರೇಸಿ ಯಾವ್ದ್ರಲ್ಲೂ ಬರೋದಿಲ್ಲ. ಅದು ನಮ್ಮ ದಿನೇಶ್ ಗುರೂಜಿ ಅವರಿಗೆ ಈ ಜನ್ಮದಲ್ಲಿ ಅವರನ್ನ ಗುರುಗಳಾಗಿ ಪಡೆದಂತ ನಾವು ನಾವಂತ ನಮ್ಮಷ್ಟ ಪುಣ್ಯವಂತರು ಯಾರು ಇಲ್ಲ ಅಂತ ಹೇಳ್ಕೋಬಹುದು. ಇದನ್ನ ಪ್ರತಿಯೊಬ್ರು ಹೆಣ್ಣು ಗಂಡು ಜಾತಿ ಮತ ಯಾವುದೇ ಇಲ್ದೆ ಇದನ್ನ ಕಲಿಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇದ್ರಲ್ಲಿ ಇರುವಷ್ಟು ಸತ್ಯ ಬೇರೆ ಯಾವುದು ಪೂಜೆ ಪುನಸ್ಕಾರದಲ್ಲಿ ಇಲ್ಲ, ಪರಾಶರದಲ್ಲಿಯೂ ಅಷ್ಟಿಲ್ಲ ಅಂತ ಹೇಳಿ ನನ್ನ ನಂಬಿಕೆ. ಯಾಕಂದ್ರೆ ನಾನೀಗ 2.5 ವರ್ಷ ಆಯ್ತು ಕಲೀಲಿಕ್ಕೆ. ಎಷ್ಟು ಜನಕ್ಕೆ ಹೇಳಿದ್ದೇನೆ, 100-120 ಜನಕ್ಕೆ ಹೇಳಿದ್ದೇನೆ. ಇಲ್ಲಿವರೆಗೆ ಯಾವ್ದು ಫೇಲ್ ಆಗ್ಲಿಲ್ಲ. ಎಸ್ ವೀಕ್ಷಕರೇ, ನಿಮಗೂ ಕೂಡ ಈ ರೀತಿ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿ ಅವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.
ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿನ ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನುವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ. ಇನ್ನು ಜ್ಯೋತಿಷ್ಯವನ್ನು ಕಲಿಬೇಕು ನಾವು ಅನ್ನೋಂಥ ಇಂಟ್ರೆಸ್ಟ್ ಇರೋವಂಥವ್ರಿಗೆ ಇದೇ ತಿಂಗಳು 15ನೇ ತಾರೀಕಿನಿಂದ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ನೋಡೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅಕ್ಕನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 11/9/1997. ಸಮಯ ರಾತ್ರಿ 9:20. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ದಾವಣಗೆರೆ ಮೇಡಮ್. ಏನ್ ವಿಚಾರವಾಗಿ ಕೇಳಬೇಕಾಗಿತ್ತು? ಆರೋಗ್ಯದ ಬಗ್ಗೆ, ಹೆಲ್ತ್ ಇಶ್ಯೂಸ್ ಇತ್ತು. ಓಕೆ. ಗುರುಜಿ ಇದ್ದಾರೆ, ಮಾತಾಡಿ. ಓಕೆ. ನಮಸ್ಕಾರ. ನಮಸ್ತೆ ಸರ್. ಸೊ ಇವರ ಲಗ್ನ ಮೇಷ ಲಗ್ನದಲ್ಲಿ ಹುಟ್ಟಿದ್ದಾರೆ, ಧನುರ್ ರಾಶಿಯಲ್ಲಿ ಹುಟ್ಟಿದ್ದಾರೆ, ಪೂರ್ವಾಷಾಢ ನಕ್ಷತ್ರ. ಓಕೆ ಸರ್. ಹೌದು. ಸೊ ಇಲ್ಲಿ 2021 ಆದಮೇಲೆ ಚಂದ್ರದಶೆ ಪ್ರಾರಂಭವಾಗಿದೆ. ಸರ್. ಸೊ ಚಂದ್ರದಶೆ ಕಾಂಬಿನೇಷನಲ್ಲಿ ನೋಡೋಣ 6 ಇರ್ತಕ್ಕಂಥದ್ದು. ಆದರೆ ಹೆಚ್ಚಾಗಿ ಏನು ತೋರಿಸ್ತಾ ಇಲ್ಲ. ಅಂದರೆ ಕ್ರೋನಿಕ್ ಅಂತ ಏನಿಲ್ಲ, ಕಾಯಿಲೆ ಇದೆ, 6ನೇ ಮನೆ ಕಾಯಿಲೆ ತೋರಿಸುತ್ತೆ ಇದೆ, ಬಟ್ ಕ್ರೋನಿಕ್ ಇಲ್ಲ. ಕ್ರೋನಿಕ್ ಏನಾದ್ರು ಇದ್ದರೆ ಹಿಂದಿನ ದಶಾ ವಿಚಾರದಲ್ಲಿ ನಾವು ನೋಡ್ಕೊಂಡು ಹೋಗ್ತೀವಿ. ಸೂರ್ಯನಲ್ಲೋ ಅಥವಾ ಶುಕ್ರನಲ್ಲೋ ಬಂದಿರತಕ್ಕಂಥದ್ದು. ಏನು ಸಮಸ್ಯೆ ಆಗಿದೆ ಆರೋಗ್ಯದಲ್ಲಿ?
ಫಿಟ್ಸ್ ಬಂದಿತ್ತು ಸರ್ ಅವನಿಗೆ. ಅವಾಗಿಂದ ಫಿಟ್ಸ್ ಬರ್ತಾ ಇತ್ತು, ಎಪಿಲೆಪ್ಸಿ ಇತ್ತು ಅವನಿಗೆ. ಓಕೆ, ಅದು ಹುಟ್ಟಿದಾಗ್ಲಿಂದನೂ ಇದೆ. ಓಕೆ, ಒಂದು 6ನೇ ವರ್ಷದಿಂದ ಶುರುವಾಗಿತ್ತು. ಟ್ಯಾಬ್ಲೆಟ್ಸ್ ಎಲ್ಲ ಇದಾನೆ, ಬಟ್ ಈಗ ಬಿಹೇವಿಯರ್ ತುಂಬಾ ಚೇಂಜಸ್ ಆಗಿ ಒಂಥರ ಇದಿರ್ತ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಟ್ರಿಗರ್ ಆಗ್ತಾನೆ ಜಾಸ್ತಿ, ಹೇಳಿದ್ ಮಾತು ಕೇಳಲ್ಲ, ಆಟ ಅಂದ್ರೆ ಆಟ ಮಾಡ್ತಾನೆ ಸರ್ ಅವನು. ಸ್ವಲ್ಪ ನನ್ನ ಹತ್ರನೇ ಇರ್ತಾನೆ ಸರ್, ನಮ್ಮ ಅಕ್ಕನ ಮಗ ಅವನು. ಏನು ಓದಿದ್ದಾರೆ? ಇಲ್ಲ ಓದಿದಾನೆ ಸರ್, 10th ಓದಿದಾನೆ ಅವನು. ಅಷ್ಟೊಂದು ಓದೋದು ಅದೆಲ್ಲ ಅಷ್ಟೊಂದಿಲ್ಲ, ಮಾತೆಲ್ಲ ಸ್ಪಷ್ಟತೆ ಇಲ್ಲ ಅಷ್ಟು. ಓಕೆ, ಹಾಸ್ಪಿಟ್ಲಿಗೆಲ್ಲ ತೋರಿಸಿ ತುಂಬಾ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಸರ್. ಆದ್ರೂ ಅವನು ದಿನದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ಅವನು ಎಷ್ಟು ಕಿರಿಕಿರಿ ಮಾಡ್ತಾನೆ ಅಂದ್ರೆ ಮನೆಯಲ್ಲಿ ಇರೋರ್ಗೆಲ್ಲ ಒಂಥರ ಅವ್ರಿಗೆ ಕಿರಿಕಿರಿ ಆಗೋ ತರ ಮಾಡ್ಬಿಡ್ತಾನೆ ಲಾಸ್ಟಿಗೆ. ಪ್ರಾಬ್ಲಮ್ ಏನು ಅಂತ ನೋಡಿ, ಫಿಟ್ಸ್ ಅಂತ ಒಂದು ಸೈಡಲ್ಲಿ ಇಟ್ಟರೆ ಇನ್ನು ಎಲ್ಲ ಪೂರ್ತಿ ಎಲ್ಲ ಅಂಗಾಂಗಗಳು ಎಲ್ಲ ಚೆನ್ನಾಗೇ ಇದ್ದಾವೆ, ಕರೆಕ್ಟಾ? ಅವರ ಬಿಹೇವಿಯರ್ ಮಾತ್ರ ಚೇಂಜ್, ಕರೆಕ್ಟ್ ಅಲ್ವಾ? ಬಿಹೇವಿಯರ್ ಕರೆಕ್ಟ್, ಬಿಹೇವಿಯರ್ ಮಾತ್ರ ಸರ್ ಅವ್ನು ತೊಂದರೆ ಮಾಡೋದು. ಓಕೆ, ಕರೆಕ್ಟ್. ಅದಕ್ಕೆ ಹೇಳಿದ್ದು ಹಾರೋಸ್ಕೋಪಲ್ಲಿ ಮೇಜರ್ ಏನು ತೋರಿಸ್ತಾ ಇಲ್ಲ. ನಾವು ಕಾಯಿಲೆ ಅಂದಿದ ತಕ್ಷಣ ಏನೋ ದೊಡ್ಡ ಬಂದಿದೆ ಅಂತಲ್ಲ. ಅವ್ರು ಮಾಡ್ತಕ್ಕಂಥ ಬಿಹೇವಿಯರು ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಿಗೆ, ಸೋಷಿಯಲ್ ಬೀಯಿಂಗ್ಗೆ ಅದು ಸರೋಗೋದಿಲ್ಲ. ಇಲ್ಲಿ ಮೊದಲು 6ನೇ ಮನೆ ಬರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಶುಕ್ರನ ಒಂದು ಅಂಶದಲ್ಲಿ ಇರ್ತಕ್ಕಂಥದ್ದು. ಶುಕ್ರನಿಗೆ ಅವ್ರಿಗೆ ಮೊಸರನ್ನು ನಿವಾರಣೆ ಮಾಡಿ ಒಂದು ಬಡವರಿಗೆ ಕೊಡ್ತಾ ಬನ್ನಿ. ಹಾಗೆ ಚಂದ್ರ 9ನೇ ಮನೇಲಿರ್ತಕ್ಕಂಥದ್ದು ಬಸರಾ ಪರ್ಲ್ ಅಂತ ಸಿಗುತ್ತೆ, ಬಸರಾ ಮುತ್ತು ಅಂತ ಸಿಗುತ್ತೆ. ನಮ್ಮ ಆಫೀಸಲ್ಲಿ ಕೇಳಿ, ಬಸರಾ ಅನ್ನೋ ಒಂದು ಊರಿಂದನೇ ಬಂದಿರತಕ್ಕಂಥದ್ದು. ಸೌದಿ ಅರೇಬಿಯಾದಲ್ಲಿ ಇದೆ ಅದು ಬಸರಾ ಅನ್ನೋದು. ಅಲ್ಲಿರ್ತಕ್ಕಂಥ ಮುತ್ತು ಒರಿಜಿನಲ್ ಮುತ್ತು. ಇಲ್ಲೆಲ್ಲ ಕಲ್ಚರ್ಡ್ ಪರ್ಲ್, ಹೈದರಾಬಾದ್ ಮುತ್ತೆಲ್ಲ ಅದು ವರ್ಕೇ ಆಗಲ್ಲ. ಅದೆಲ್ಲ ಕಲ್ಚರ್ಡ್ ಅಂತಂದರೆ ಕೆಮಿಕಲಿ ಇನ್ಫ್ಯೂಸ್ಡ್ ಅಂತ ಕರಿತೀವಿ. ನ್ಯಾಚುರಲ್ ಇನ್ಫ್ಯೂಸ್ಡ್ ಆ್ಯಂಡ್ ಕೆಮಿಕಲಿ ಇನ್ಫ್ಯೂಸ್ಡ್ ಅಂತ ಬರುತ್ತೆ. ಸೊ ಬಸರಾ ಪರ್ಲು ಬಲಗಡೆ ಅಥವಾ ನಿಮ್ಮ ಕುತ್ತಿಗೆಗೆ ಹಾಕ್ಬೋದು. ಹಾಗೆ ಒಂದು ನೀರಿನ ಲೋಟ ಇಟ್ಕೊಳ್ಳಿ, ಅದಕ್ಕೆ ಓಂ ಹಂಸ 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 ಅಂತ 3 ಸತಿ ಹೇಳಿ ಅವ್ರಿಗೆ ನೀರು ಕೊಡಿ. 108 ಸತಿ ಹೇಳಿ ಆ ಒಂದು ಗ್ಲಾಸ್ ಇಟ್ಕೊಂಡು ಆ ಸೌಂಡ್ ಎನರ್ಜಿ ಆ ನೀರಿಗೆ ಬಿದ್ದು ಹಂಸ ಅಂತಕ್ಕಂಥದ್ದು ಮೈಂಡ್ ಕಾಮ್ ಮಾಡುತ್ತೆ. ಆ ಎನರ್ಜೈಸ್ಡ್ ವಾಟರ್ ಕುಡಿದಾಗ ಸಮಾಧಾನವಾಗಿ ಆಗ್ತಾರೆ. ಒಳ್ಳೆಯದಾಗಲಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ, ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಮೇಡಮ್ ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಮೇಡಮ್. 02 ಜುಲೈ 1995. ಓಕೆ, ಟೈಮಿಂಗ್ಸು? 4 ಗಂಟೆ 9 ನಿಮಿಷ ಬೆಳಿಗ್ಗೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರು ಮೇಡಮ್. ಏನು ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್ ನನಗೆ ಸ್ವಲ್ಪ ಮನಃಶಾಂತಿ ಅದೆಲ್ಲ ಕಮ್ಮಿ ಇಲ್ಲ ಅನಿಸ್ತಾ ಇದೆ ಮೇಡಮ್. ಕೆಲಸ ಮಾಡಿದ್ರೆ ಏನು ಕೈಗೆ ಹತ್ತಾ ಇಲ್ಲ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. ವೃಷಭ ಲಗ್ನದಲ್ಲಿ ಹುಟ್ಟಿದ್ದೀರಾ. ಏನು ಕೆಲಸ ಮಾಡ್ತೀರಾ? ಗುರುಗಳ ನಾನು ಒಬ್ಬ MTR ಸೇಲ್ಸ್ ಮ್ಯಾನ್ ಗುರುಗಳೇ. ಯಾವುದರಲ್ಲಿ? MTR ಸೇಲ್ಸ್. ಹೌದು. ಓಕೆ, ಕೆಲಸದಲ್ಲಿ ಏನಾದ್ರು ಒತ್ತಡ ಇದೆಯಾ? ಹಾಂ ಗುರುಗಳೇ. ಏನು ಸೇಲ್ಸ್ ಟಾರ್ಗೆಟು, ಸೇಲ್ಸ್ ಪ್ರೆಷರು? ಹೌದು ಗುರುಗಳೇ. ಸೊ ಒತ್ತಡ ಇದ್ದಾಗ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆ ಆಗೇ ಆಗುತ್ತಲ್ವಾ? ಈಗ ನನಗೆ ಒಂದು 200 ಜನ ಬರಬೇಕು ಕ್ಲಾಸ್ಗೆ ಅಂತ ಫೀಲ್ ಇರುತ್ತೆ. ಒಂದು 100 ಜನ ಅಥವಾ 150 ಜನ ಬಂದಾಗ 50 ಜನ ಹೋದ್ರಲ್ಲ, ಎಲ್ಲ ಇದ್ದೇ ಇರುತ್ತೆ. ಅದು ಎಲ್ಲರಿಗೂ ಒತ್ತಡ ಇರುತ್ತೆ, ಎಲ್ಲರಿಗೂ ಮಾನಸಿಕವಾಗಿರ್ತಕ್ಕಂಥ ಇರುತ್ತೆ. ಇಗ್ನೋರ್ ಮಾಡೋದು ಕಲ್ತ್ಕೋಬೇಕು. ಎಷ್ಟು ಬರುತ್ತಾ ಆಗಲಿ, ಒಳ್ಳೇದು ಜಾಸ್ತಿ ಬರಲಿ, ಆಗಿಲ್ಲ ಅಂತ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಯಾರು ಕೊಲೆ ಮಾಡಲ್ಲ, ಗನ್ನಿಟ್ಕೊಂಡಿರಲ್ಲ. ಎಲ್ಲರಿಗೂ ಕೂಡ ಹೆಚ್ಚಿಗೆ ಸೇಲ್ ಆಗಬೇಕು, ಹೆಚ್ಚು ಜನ ಬರಬೇಕು, ಹೆಚ್ಚು ಸಂಪಾದನೆ ಮಾಡಬೇಕು ಅನ್ನೋ ಆಸೆಲಿರ್ತೀವಿ ನಾವು. ಇಟ್ ಈಸ್ ಮೋರ್ ಆಫ್ ಎ ಡಿಸೈರ್. ಆ ಡಿಸೈರ್ ಸ್ಟೇಟ್ ಏನಾಗ್ಬಿಡುತ್ತೆ, ಮೈಂಡನ್ನು ನಾವು ನೆಗೆಟಿವ್ ಮಾಡ್ಕೊಳ್ತೀವಿ. ದಶಾ ವಿಚಾರದಲ್ಲಿ ನಮಗೆ 5th ಹೌಸ್ ಸ್ವಲ್ಪ ಆರಾಮಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. 5th ಹೌಸ್, ಅದಕ್ಕೆ ನಾವು ಯಾವಾಗಲೂ 5th ಹೌಸು ಸ್ವಲ್ಪ ಸೋಂಬೇರಿತನ ಅಂತ ನಾವು ಕರಿತೀವಿ, ಈ 5th ಹೌಸು. ಮತ್ತು ಹಾಗೆ ನಿಮ್ಮ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ನೋಡ್ರೆ 1-6 ಇಸ್ ವೆರಿ ಪವರ್ಫುಲ್. 1 ಅಂದರೆ ನಾನು, 6 ಅಂತಂದರೆ ಜಾಬು. 1-6 ಇರ್ತಕ್ಕಂಥದ್ದು ಶುಕ್ರ. ಜಿರ್ಕಾನ್ ಹಾಕ್ಕೊಳ್ಳಿ, ನಿಮ್ಗೆ ಆ್ಯಕ್ಟಿವ್ ಆಗಿಬಿಡುತ್ತೆ ಮೈಂಡು. ಮೈಂಡ್ ಆ್ಯಕ್ಟಿವ್ ಆಗಬೇಕು ಅಂತಂದರೆ ಬ್ಯುಸಿ. ಸೊ ವೆರಿ ಈಸಿ, ಒಂದು ಜಿರ್ಕಾನ್ ಹಾಕ್ಕೊಳ್ಳಿ. ಓಂ ಶುಂ ಶುಕ್ರಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಡಿಪ್ರೆಷನು ಬರಲ್ಲ, ನಿಮ್ಮ ಅಚೀವ್ಮೆಂಟು ಟಾರ್ಗೆಟ್ ಎಲ್ಲ ಭಾಳ ಈಸಿ ಆಗುತ್ತೆ. 5th ಹೌಸ್ಗೆ ಸ್ವಲ್ಪ ದಾನ ಮಾಡಬೇಕು, ಬೆಳ್ಳುಳ್ಳಿಯನ್ನು ದಾನ ಮಾಡಿ, ಒಳ್ಳೆಯದಾಗುತ್ತೆ.
ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯವನ್ನು ನಾವು ಕೂಡ ಕಲಿಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು, ಇನ್ನು ಯಾವ ಫೀಲ್ಡ್ಗೆ ಹೋದರೆ ನನಗೆ ಸಕ್ಸಸ್ ಕಾಣುತ್ತೆ ಅಂತ ನನಗೂ ಕೂಡ ತಿಳ್ಕೊಳ್ಬೇಕು ಅನ್ನೋಂಥ ಆಸೆ ನಿಮ್ಮಲ್ಲಿದ್ದರೆ ನೀವೇನು ಮಾಡಬೇಕು, ಇದೇ ತಿಂಗಳು 15ನೇ ತಾರೀಕಿನಿಂದ ಗುರೂಜಿಯವರು ಕೇವಲ 15 ದಿನಗಳ ಒಳಗಾಗಿ ನಿಮಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳ್ಕೊಡ್ತಾ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಲ್ಲ, ಅದೇ ನಂಬರ್ಗೆ ಕನೆಕ್ಟ್ ಆದರೆ ಹೆಚ್ಚಿನ ಮಾಹಿತಿಯನ್ನು ಗುರುಗಳು ನಿಮಗೆ ನೀಡ್ತಾರೆ ಅಂತ ಹೇಳ್ತಾ, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ನೋಡೋಣ. ಹಲೋ ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವರು ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮಾ. ಅದೆಲ್ಲ ಸರಿಯಾಗಿ ಗೊತ್ತಿಲ್ಲ ಮೇಡಮ್. 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 54. ಓಕೆ, ಜಾಬ್ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಹೌದು. ನಮಸ್ಕಾರ. ನಮಸ್ಕಾರ ಗುರುಜಿದ್ರೆ. ಕೇಳ್ತಕ್ಕಂಥ ಸಮಯದಲ್ಲಿ ಶುಕ್ರ 9ನೇ ಮನೆ ತೋರಿಸ್ತಾ ಇರೋದ್ರಿಂದ ಅವರಿಗೆ ಫಸ್ಟ್ ಆಫ್ ಆಲ್ ಜಾಬಲ್ಲಿ ಸಿಗೋದು ಕಷ್ಟ ಆಗ್ಬೋದು, ಒಂದು ಕಡೆ ಇದ್ದರೆ ಸಮಾಧಾನವೂ ಇಲ್ಲದೆ ಇರ್ಬೋದು. 9ನೇ ಮನೆ ಸಿಗೋದು ಕಷ್ಟ, ಇರೋದು ಕಷ್ಟ, ಉಳ್ಕೊಳ್ಳೋದು ಕಷ್ಟ, ಇರೋ ಕಡೆನೂ ಸಮಾಧಾನ ಇಲ್ಲ, ಇಷ್ಟು ಇರುತ್ತೆ. ಈಗ ಪ್ರಶ್ನೆ ಕೇಳಿ. ಏನಿಲ್ಲ ಸರ್, ಈಗ ಹೊಸದಾಗಿ ಏನಾದರೂ ಓನ್ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಈಗ ಏನು ಮಾಡ್ತಾ ಇದ್ದಾರೆ ಅವರು? ಈಗ ಸರ್ ಅವರು ಕ್ಯಾಶರ್ MRP ಅಲ್ಲಿ ಕ್ಯಾಶರ್ ಮಾಡ್ತಾ ಇದ್ರು ಸರ್, ಅಕೌಂಟ್ಸ್ ನೋಡ್ಕೊಂತಾ ಇದ್ರು. ಅದನ್ನು ಒಂದ್ 3 ತಿಂಗಳು ಕೆಲಸ ಮಾಡಿದ್ವಿ ಸರ್, ಅದನ್ನು ಮ್ಯಾಚ್ ಆಗ್ಲಿಲ್ಲ, ಬಿಟ್ಬಿಟ್ವಿ. ಈಗ PG ನಡೆಸ್ಬೇಕಂತ ಪ್ಲಾನ್ ಮಾಡಿದೀವಿ ಸರ್. ಅದನ್ನು ಮಾಡ್ತಾ ಇದ್ವಿ, ಟ್ರೈ ಮಾಡ್ತಾ ಇದ್ವಿ, ಆಗ್ಲಿ ಯಾವ ಕಡೆ ಇದ್ರು ನಮ್ಗೆ ದಾರಿ ಸಿಗ್ತಾ ಇಲ್ಲ. PG ಯಾವ ಏರಿಯಾದಲ್ಲಿ ಸರ್? ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸರ್. ನಿಮ್ಮದೇ ಜಾಗ ಇದೆಯಾ? ಇಲ್ಲ ಸರ್, ಬೇರೆಯವ್ರ ಕಡೆಯಿಂದ ನೋಡ್ಕೊಂಡು ಮಾಡೋಣ ಅಂತ ಅನ್ಕೊಂಡಿದೀವಿ. ಅಂದರೆ ಅವ್ರಿಗೆ ಬಾಡಿಗೆ ಕಟ್ಟಬೇಕಾ? ಹೌದು ಸರ್, ಬಾಡಿಗೆ ಕಟ್ಟಬೇಕು. ಎಷ್ಟು ಲಕ್ಷ ಕಟ್ಟಬೇಕು ಸರ್? ಅದು ನಮಗೆ ಒಂದು 15 lakhs ವರೆಗೂ ಬರುತ್ತೆ ಸರ್. ಅದು ಜನ ಬಂದಿಲ್ಲ ಅಂದರೆ ಏನು ಮಾಡೋದು? ಕೈಯಿಂದ ಕೊಡ್ತೀರಾ? ಸರ್ ಜನ ಬಂದಿಲ್ಲ ಅಂದರೆ ಏನು ಮಾಡ್ತೀರಾ? ಕೊಡಕ್ಕೆ ಆಗಲ್ಲ ಸರ್. ಆಗಲ್ಲ ಸರ್. ಈಗ ಬಾಡಿಗೆ ತಗೊಳ್ತಾರಲ್ಲ, ಅವರೇ ಯಾಕೆ ಬಿಸ್ನೆಸ್ ಮಾಡಲ್ಲ? ನನ್ನ ಕ್ವಶನ್ನು ಅದು. ಯಾರು ನೀವು PG ಮಾಡಬೇಕು ಅಂತ 15 ಲಕ್ಷ ಕೊಡಬೇಕು ಅಂದ್ರಲ್ವಾ? ಎಲ್ಲರಿಗೂ ದುಡ್ಡು ಆಸೆ ಇದೆ. ಅದೇನು ನಾವು ಬಾಡಿಗೆ ಕೊಡ್ತೀವಿ, ನಮಗೇನು ಅಂತದೇ ಟೆನ್ಷನ್ ಇಲ್ಲ, ಅಲ್ಲ ರಿಸ್ಕ್ ತಗೊಳ್ಳೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. 7ನೇ ಮನೆಯಲ್ಲಿ 2ನೇ ಮನೆ, 7ನೇ ಮನೆ, 6ನೇ ಮನೆ ಬಂದಿಲ್ಲ. ನೀವು ಕೇಳಿರ್ತಕ್ಕಂಥ ಒಂದು ವಿಚಾರದಲ್ಲಿ 7th ಹೌಸ್ ಶೋಸ್ ಬಿಸ್ನೆಸ್, ಜಾಬ್, ಬಿಸ್ನೆಸ್, ಫಿನಾನ್ಸ್. ಅದರಲ್ಲಿ 9th ಹೌಸ್ ಗ್ರೀನ್ ಬಂದರೂ ಸಪೋರ್ಟ್ ಇರುತ್ತಷ್ಟೇ. ನೀವು ಯಾರು ಕೇಳಾದರೂ ಅಲ್ಲಿ ಬೇಕಾದ್ರೆ ನಾವು ನಡೆಸ್ತೀವಿ, ನೀವು ಮಾಡಿಸ್ಕೊಂಡು ಹೋಗಿ ನಾವಿಬ್ಬರು ಆಪ್ರೇಟ್ ಮಾಡ್ತೀವಿ ಅಂತ ಹೋಗಬೇಕು. ನಾನೇ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಇಲ್ಲಿ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಲಾಸ್, 8ನೇ ಮನೆ ಲಾಸ್ ತೋರಿಸುತ್ತೆ. ಇಲ್ಲೆಲ್ಲ ಕೂಡ ಕಾಂಬಿನೇಷನ್ ಬಿಸ್ನೆಸ್ ಇನ್ ಪಾರ್ಟ್ನರ್ಶಿಪ್ ಇಸ್ ಟ್ರಬಲ್ಸಮ್, ಲೀಗಲ್ ಇಶ್ಯೂ ಆಗುತ್ತೆ ಇನ್ ಬಿಸ್ನೆಸ್ಸು, ಕೋರ್ಟ್ಗೂ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೈಲೆಂಟಾಗಿದ್ದುಬಿಡಿ. ಇದೇ ನಾನು ಹೇಳೋದು. ಜನಕ್ಕೆ ಬುದ್ಧಿ ಇಲ್ಲ ಅಂತ ಹೇಳ್ತೀನಿ. ಜ್ಯೋತಿಷ್ಯ ಕಲಿತು ಎಷ್ಟು ಲಕ್ಷ ಮಾಡ್ಬೋದು ಅಂತ ಗೊತ್ತಿಲ್ಲ ಜನಕ್ಕೆ. ಜನ ಒಂದು ಏನಂತಾರೆ, ಒಂದು ಇನ್ಫಾರ್ಮೇಷನ್ಗೋಸ್ಕರ ಕಾಯ್ತಾ ಇದ್ದಾರೆ, ನಾನು ಇಂಥದ್ದು ಮಾಡ್ಬೋದಾ ಅಂತ. ಜನ ಇಲ್ಲ ಜಾಸ್ತಿ ಇದನ್ನು ಹೇಳೋಕ್ಕೆ. ಅವ್ರು ಯಾರೋ ಬಂದು PGಲಿದ್ದು ದುಡ್ಡು ಕೊಟ್ಟೋಗ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇವರು PG ಸ್ಟಾರ್ಟ್ ಮಾಡಿಲ್ಲ ಅಂದರೆ ಬರೋರ್ಗೆಲ್ಲೂ PG ಸಿಗ್ತಾ ಇಲ್ವಾ? ಪಾಯಿಂಟ್ ನಂಬರ್ 1. ಎಲ್ಲೋ ಒಂದು ಕಡೆ ಅವ್ರಿಗೆ ಸಿಗ್ತಾ ಇದೆಯಾ? ದಟ್ ಮೀನ್ಸ್ ದೆರ್ ಇಸ್ ಎ ಡಿಮ್ಯಾಂಡ್. ಡಿಮ್ಯಾಂಡ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಇವ್ರದ್ದು ಕ್ವಾಲಿಟಿ ಜಾಸ್ತಿ ಆದಾಗಿ ಸಮಾಧಾನವಾಗಿದ್ದು ಬಂದು. ಇವ್ರಿಗೇನೂ ಇಲ್ಲ ಅಂತಾರೆ. ಅದೇನೋ ಕ್ಯಾಶಿಯರ್ ಆಗಿದ್ದರು, ಅದನ್ನು ಸರಿಗಿಲ್ಲ, 3 ತಿಂಗಳು ಅಂದರು, ಅದು ಮಾಡಿಲ್ಲ ಅಂದರು. 8ನೇ ಮನೆ ಬರ್ತಾಯಿದೆ, ಕೈಗೆ ಚಿಪ್ಪೆ ಸಿಗುತ್ತೆ. ಪ್ಲಾನೆಟರಿ ಇಂಟೆಲಿಜೆನ್ಸು ನಮಗಿಂತ ಹೆಚ್ಚಾಗಿರುತ್ತೆ. 8ನೇ ಮನೆ ಬಂದಾಗ ನಾನು ಯಾಕೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳಿದೆ ಅಂದರೆ, ಆ 8ನೇ ಮನೆ ವಿತೌಟ್ ಇನ್ವೆಸ್ಟ್ಮೆಂಟ್ ದುಡ್ಡು ಮಾಡಿಕೊಡುತ್ತೆ. ಇನ್ಶೂರೆನ್ಸ್ ಮಾಡ್ಬೋದು, ಅಸ್ಟ್ರಾಲಜಿ ಮಾಡ್ಬೋದು. ಜನ ಈ ಆ್ಯಂಗಲ್ಸಲ್ಲಿ ಥಿಂಕೇ ಮಾಡಲ್ಲ. ಆದರೆ ಜ್ಯೋತಿಷಿಗಳನ್ನ ಬೈತಾರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ ಅಂತ. ಆ್ಯಕ್ಚುಲಿ ಅಷ್ಟು ಮಾಡಲ್ಲ. ಬಟ್ ಆದರೆ ಇಟ್ ಇಸ್ ಕರೆಕ್ಟಾಗಿ ಮಾಡೋನು ಚೆನ್ನಾಗಿ ಮಾಡ್ತಾನೆ. ಕೋಟಿಗಟ್ಟಲೆ ಏನು ಮಾಡಲ್ಲ. ಡೀಸೆಂಟಾಗಿ ಒಳ್ಳೆ ಸಾಫ್ಟ್ವೇರ್ ಅವ್ರಿಗೆ ಬರೋ ಥರ ಬರುತ್ತೆ. ಅದು ಸುಳ್ಳು ಪಳ್ಳು ಹೇಳಿ ಅಲ್ಲ. ಆ ಸುಳ್ಳು ಪಳ್ಳು ಹೇಳಿದ್ರೆ ಅದು ಬಿದೋಗ್ಬಿಡುತ್ತೆ ಬೇಗ. ನಿಯತ್ತಾಗಿ ನ್ಯಾಯವಾಗಿ ಹೇಳಿದ್ರೆ ಈಸಿಯಾಗಿ ಆರಾಮಾಗಿ ಒಂದು 75,000 1 lakh ಆರಾಮಾಗಿ ಅರ್ನ್ ಮಾಡ್ಬೋದು ವಿತ್ ಇನ್ನೊಬ್ಬರ ಬದುಕನ್ನು ಬದಲಾಯಿಸಿಕೊಂಡು. ಯಾಕೆ ಈ ಆಲೋಚನೆ ಬರಲ್ಲ?
ಹಾಂ, ಅದಕ್ಕೆ ಹೋಗಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಯಾಕೆ ಈ ಆಲೋಚನೆ ಬರಲ್ಲ ಅಂದರೆ ಜನಗಳಲ್ಲಿ ಜ್ಯೋತಿಷ್ಯ ಸುಳ್ಳು ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ. ಕೇಳ್ತಾರೆ, ನಾವು ಕಷ್ಟಪಟ್ಟರೆ ನಮ್ಗೆ ದುಡ್ಡು ಅಂತಾರೆ. ಗಾರೆ ಕೆಲಸದವರು ಕಷ್ಟಪಡ್ತಾರಪ್ಪ, ಅವನ ಹತ್ರ ಇನ್ನೂ ಇವತ್ತವರೆಗೂ ಕಾರಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಕಸ ಹಾಕಕ್ಕೆ ಬರ್ತಾರೆ, ಅವ್ರು ಅಷ್ಟು ಕಷ್ಟಪಡ್ತಾರೆ ಬೆಳಿಗ್ಗೆ ಎದ್ದು. ಅವರು ಕೂಡ ಒಂದು ಕಾರ್ ತಗೊಂಡಿಲ್ಲ. ಸುಮ್ಮನೆ ಬೆಳಿಗ್ಗೆ 9 ಗಂಟೆ 10 ಗಂಟೆ ಆದಮೇಲೆ ಎದ್ದು ಸುಮ್ಮನೆ ಕಟ ಕಟ ಕುಟ ಕುಟ ಅಂತ ಒಂದು ಕುಟ್ತಾನೆ ಲ್ಯಾಪ್ಟಾಪಲ್ಲಿ, ಅವನಿಗೆ ಲಕ್ಷಾಂತರ ರೂಪಾಯಿ ಸಂಬಳ. ಅದೆಲ್ಲ ಯೋಗ ಫಸ್ಟ್ ಇರಬೇಕು, ಯೋಗ ಇರಬೇಕು. ಅದನ್ನೇ ನಾವು ನೋಡ್ತೀವಿ. ಜ್ಯೋತಿಷ್ಯ ನಂಬಲ್ಲ ಅಂಥವ್ರಿಗೆ ಒಂದು ವಿಚಾರ ಏನು ಹೇಳ್ತೀನಿ ಅಂತಂದರೆ, ನಂಬಿಕೆ ಬರಬೇಕು ಅಂದರೆ ಫಸ್ಟ್ ಕಲಿಬೇಕು. ಹೇಳಿದ್ನಲ್ಲ, ಖಾಲಿ ಕೂತವ್ರು ಯೂಟ್ಯೂಬರು ಸ್ವಲ್ಪ ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದು, ಅವನದು ಇನ್ಫಾರ್ಮೇಷನ್ ಇವಂದು ಇನ್ಫಾರ್ಮೇಷನ್ ತಗೊಂಡು ಹಾಕೋದು, ಇವನ್ ಸ್ವಂತಿಕೆ ಏನಿಲ್ಲ. ದೆರ್ ಇಸ್ ನೋ ಓನ್, ಅಷ್ಟೇ. ಕಷ್ಟ ಇದೆ, ಬೇಡ. ಓಕೆ ಗುರುಗಳೇ, ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಗುರುಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ವೀಕ್ಷಕರೇ, ಗುರುಜಿಯವರು ಇದೇ ತಿಂಗಳು 15ನೇ ತಾರೀಕಿನಿಂದ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ 105 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಇದು 106ನೇ ಬ್ಯಾಚ್ ಆಗಿದೆ. ನೀವು ಕೂಡ ಈ ಒಂದು ಕ್ಲಾಸಸ್ಗೆ ಜಾಯಿನ್ ಆಗಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ
ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರುಜಿಯರು ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಸಲಹೆ, ಸೂಚನೆ ಹಾಗೆ ಮಾರ್ಗದರ್ಶನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ಮೇಡಮ್ ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ರಾಯಚೂರಿಂದ ರೀ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ್ ಬಗ್ಗೆ ರೀ. ಓಕೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 24/8/1995. ಬೆಳಗಿನ ಜಾವ ಬೆಳಗ್ಗೆ 10:35 ರೀ. ಓಕೆ, ಬೆಳಗ್ಗೆ 10:35. ಯಾವ ಊರಲ್ಲಿ ಹುಟ್ಟಿರೋದು? ರಾಯಚೂರು. ಏನ್ ವಿಚಾರವಾಗಿ ಕೇಳಬೇಕಾಗಿತ್ತು? ಅವರು MBBS ಆಗೋಗಿದೆ, MS ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಫರ್ದರ್ ಇನ್ನು ಮಾಡ್ತಾರಾ ಇಲ್ಲ ಅಂದ್ರೆ ಮ್ಯಾರೇಜ್ ಮಾಡ್ಬೇಕಾ ಅಂತ. ಅಂದ್ರೆ ಫರ್ದರ್ ಇನ್ನು ಸ್ಟಡೀಸ್ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಮದ್ವೆಗೆ ಹೋಗ್ಬೇಕಾ ಅಂತನಾ? ಹೌದು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಈಗ MBBS ಆಯ್ತು, ಕರೆಕ್ಟಾ? ಹೌದು. ಆಮೇಲೆ MD ಅಲ್ವಾ ಮಾಡೋದು? MS ಮಾಡ್ತಾ ಇದ್ದಾರೆ. MS ಮಾಡ್ತಾ ಇದ್ದಾರೆ. ಯಾವುದು ಬೇರೆ ಕಂಟ್ರಿ ಇಲ್ಲ? ಇಲ್ಲ ರೀ, ಮೈಸೂರಲ್ಲಿ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ MS ಮಾಡ್ತಾ ಇದ್ದಾರೆ. ಓಕೆ, ರೈಟ್. JSS ಕಾಲೇಜಲ್ಲಿ MS ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನೂ ಮುಂದೆ ಹೊರಿತಾರೆ ಅಂತಂದ್ರೆ PhD-ನಾ? ಹೌದು ರೀ ಸರ್. ರಿಸರ್ಚ್ ಸರ್ಜನ್ ಮಾಡ್ತಾ ಇದ್ದಾರೆ, ಇನ್ನೂ ಓದ್ಬೇಕು ಅಂತಾರೆ. ನಾವೇನೋ ಮದ್ವೆ ಮಾಡ್ಬಿಟ್ಟು 9ನೇ ಮನೆ, 4ನೇ ಮನೆ, 8ನೇ ಮನೆ, 12ನೇ ಮನೆ ಓದಿಸ್ತಾನೆ ಇರುತ್ತೆ. 4, 9, 8, 12 ನೋಡೋಣ ಏನು ಬರ್ತಾ ಇದೆ ಅಂತ. ಮುಂದಕ್ಕೆ ಓದೋದು ಸ್ವಲ್ಪ ಕಮ್ಮಿ, ಯಾಕಂದರೆ ಅಲ್ಲಿ 9 ಅಂದರೆ ಇನ್ನೂ ಸ್ವಲ್ಪ ಲಾಂಗ್ ಟರ್ಮ್ ಹೋಗ್ತಾರೆ. ಶುಕ್ರ ಬಂದಿರೋದ್ರಿಂದ ಸೋಷಿಯಲ್ ಪ್ರೆಷರಿಂದ ಅವರಿಗೆ ಕೆಲಸ ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ, ಮೊದಲನೇದು. ಎರಡನೇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ವೈವಾಹಿಕ ಜೀವನದಲ್ಲಿ ಸಮಸ್ಯೆ. ನಾವು ಮ್ಯಾರೇಜ್ಗೆ ನಾವು ಏನೂ ಹೇಳೋಕ್ಕಾಗಲ್ಲ. ಮ್ಯಾರೇಜು ಲೇಟು ಇರ್ಬೋದು ಅಥವಾ ಡಿಲೇನೂ ಆಗ್ಬೋದು, ಡಿನೈನೂ ಆಗ್ಬೋದು. ಡಿಲೇ ಆರ್ ಡಿನೈಡ್ 6th ಹೌಸ್ ಮ್ಯಾರೇಜ್ಗೆ ನೆಗೆಟಿವ್, ಆದರೆ ಜಾಬ್ಗೆ ಎಲ್ಲ ಇದು ನೋಡಿ, ಇದು ರೆಡ್ ಇದೆ ಈಗ ಮ್ಯಾರೇಜ್ಗೆ, ಕರೆಕ್ಟಾ? ನೀಟಾಗಿ ಕಾಣಿಸುತ್ತೆ ದಶ. ಆ ಬ್ಲೂ ಅನ್ನೋದು ದಶ. ಸೊ 10-6 ಇದೆ. ಇದನ್ನು ಜಸ್ಟ್ ನಾನು ಜಾಬ್ ಎಲ್ಲ ಬರುತ್ತೆ, ಸಂಸಾರ ಇಲ್ಲ ಅಷ್ಟೇ, ಏನು ಮಾಡೋಕ್ಕಲ್ಲ. ಇದು ಪ್ಲಾನೆಟರಿ ಇಂಟೆಲಿಜೆನ್ಸ್. ಇದನ್ನು ಕಲ್ತ್ಕೊಳ್ಳಿ, ಇದನ್ನು ರಿಸರ್ಚ್ ಮಾಡೋಕ್ಕೆ ಹೇಳಿ. ನಾನು ರಿಸರ್ಚ್ ಮಾಡೋಕ್ಕೆ ಇರೋದನ್ನು ನಾನು ರಿಸರ್ಚ್ ಮಾಡಿ, ನಾನೇನು ಹೊಸದಾಗಿ ಕಂಡು ಅನ್ನಕ್ಕೆ ಚಿತ್ರಾನ್ನ ಮಾಡ್ತಾರೆ, ಪುಳಿಯೋಗರೆ ಕಂಡಿತಾರೆ, ಇನ್ನೊಂದು ಯಾವುದೋ ವಿಚಿತ್ರಾನ್ನ ಅಂತ ಒಂದು ಕಂಡುಹಿಡಿತಾರಲ್ಲ, ಅದನ್ನೇ ಪುಳಿಯೋಗರೆ ಒಂದು ಸ್ವಲ್ಪ ಚಿತ್ರಾನ್ನ ಸ್ವಲ್ಪ ಮಿಕ್ಸ್ ಮಾಡಿ ವಿಚಿತ್ರಾನ್ನ ಮಾಡುತ್ತಾರಲ್ಲ, ಹಂಗೆ. ನೋಬಡಿ ಬ್ರಿಂಗ್ಸ್ ಇನ್ವೆನ್ಷನ್, ವಿ ಓನ್ಲಿ ಡಿಸ್ಕವರ್ ಇಟ್. ಒಬ್ಬ ಫೇಮಸ್ ಸೈಂಟಿಸ್ಟ್ ಹೇಳಿರೋದು, ನೋಬಡಿ ಬ್ರಿಂಗ್ಸ್ ಇನ್ವೆನ್ಷನ್, ವಿ ಓನ್ಲಿ ಡಿಸ್ಕವರ್ ಇಟ್. ಅಷ್ಟೇ, ಆಲ್ರೆಡಿ ಇಲ್ಲಿರುತ್ತೆ, ಡಿಸ್ಕವರ್ ಮಾಡ್ತೀವಿ ಅಷ್ಟೇ. ದಟ್ ಈಸ್ ನಾಟ್ ನೋನ್ ಆಸ್ ಎ ಇನ್ವೆನ್ಷನ್. ನಾನೇ ಬಂದು ಪಾತ್ರೆನೂ ಜಾದುಯಿಂದ ತಗೊಂಬಂದು, ಗ್ಯಾಸು ಜಾದುಯಿಂದ ತಗೊಂಬಂದು, ಅಕ್ಕಿನೂ ಹಂಗೆ ಮಾಯ ಮಾಡಿ ತಗೊಂಬಂದು, ಬೇಳೆನೂ ಮಾಯ ಮಾಡಿ ತಗೊಂಬಂದು ಅಡುಗೆ ಮಾಡಿದರೆ ಫೈನ್. ಆಲ್ ಆರ್ ಬಿನ್ ಇನ್ವೆಂಟೆಡ್, ವಿ ಓನ್ಲಿ ಡಿಸ್ಕವರ್ಡ್. ಅಲ್ಲಿ ಪಾತ್ರೆ ಯಾರ ಹತ್ರ ಸಿಗುತ್ತೆ ತಗೊಂಬಂದಿಡು, ಗ್ಯಾಸ್ ಸಿಗುತ್ತೆ ಹಚ್ಚು, ಅಕ್ಕಿಯಲ್ಲಿ ಯಾರೋ ಬೆಳೆದಿರೋನು ತೊಗೊಂಬ, ಮಿಕ್ಸ್ ಮಾಡು. ವಾಟ್ ಈಸ್ ಅವೈಲಬಲ್ ವಿ ಮಿಕ್ಸ್ ಆ್ಯಂಡ್ ವಿ ಡಿಸ್ಕವರ್ ಆ್ಯಂಡ್ ಗಿವ್. ಡಿಸ್ಕವರಿ. ಸೊ ದಿಸ್ ಈಸ್ ಆಲ್ಸೋ ಡಿಸ್ಕವರ್ಡ್. ಹೌ ಅವರ್ ಪ್ಲಾನೆಟರಿ ಇಂಟೆಲಿಜೆನ್ಸ್ ಹೆಲ್ಪ್ಸ್ ಅಸ್. ಸೊ ಹೇಗೆ PhD ಮಾಡ್ತಾ ಓದ್ತಾ ಇದ್ದಾರೆ, ದೇ ಆರ್ ಆಲ್ಸೋ ಡಿಸ್ಕವರಿಂಗ್, ನ್ಯೂ ಥಿಂಗ್ಸ್ ಡಿಸ್ಕವರ್ ಮಾಡ್ತಾ ಇದ್ದಾರೆ ಅಷ್ಟೇ. ಮುಂದಿನ ಕರೆಗೆ ಹೋಗೋಣ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ನಾವು ಹೇಳ್ತಾ ಇದ್ವಿ ಇದೇ ತಿಂಗಳು 15ನೇ ತಾರೀಕಿನಿಂದ ಗುರುಜಿಯವರು ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು 106ನೇ ಬ್ಯಾಚ್ ಅಂತ ಹೇಳಿ ಸುಮಾರು ವಿದ್ಯಾರ್ಥಿಗಳು ಇವರ ಹತ್ರ ಕ್ಲಾಸಸ್ನ ಕಲ್ತ್ಕೊಂಡಿದ್ದಾರೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ. PhD ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಸೊ ಈಗ ಜ್ಯೋತಿಷ್ಯ ಶಾಸ್ತ್ರವನ್ನು ಯಾಕೆ ಕಲಿಬೇಕು, ಹೇಗೆ ಕಲಿಬೇಕು ಅಂತ ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ವಿಚಾರವನ್ನು
ಗುರೂಜಿಯವರು ನಮಗೆ ತಿಳಿಸಿದರು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾ ಅನ್ನೋದಕ್ಕೂ ಕೂಡ ಅವರು ಉದಾಹರಣೆ ಸಮೇತವಾಗಿ ನಮಗೆ ಆನ್ಸರ್ನ ಕೊಟ್ಟಿದ್ರು. ಸೊ ಇದೇ ತಿಂಗಳು 15ನೇ ತಾರೀಕು ಇರೋದ್ರಿಂದ ಜ್ಯೋತಿಷ್ಯ ಶಾಸ್ತ್ರನ ಹೇಗೆ ಹೇಳ್ಕೊಡ್ತಾರೆ ಅಥವಾ ಈ 15 ದಿನಗಳ ತರಗತಿನಲ್ಲಿ ಏನೆಲ್ಲ ಇರುತ್ತೆ, ಒಂದು ಚುಟುಕಾಗಿ ಗುರೂಜಿಯವರು ನಮಗೆ ಹೇಳ್ತಾರೆ. ಗುರುಗಳೇ, ಒಂದು ಮಾಧ್ಯಮದವರಿಗೆ ಡಿಸ್ಪ್ಲೇ ಮಾಡಿ ನಂದು ಅಂತ ತೋರಿಸ್ತೀನಿ. ನಂದು ಆ್ಯಪ್ ಡಿಸ್ಪ್ಲೇ ಮಾಡಿ, ಭಾಳ ಒಳ್ಳೆಯದಾಗುತ್ತೆ. ಸೊ ಇಲ್ಲಿ ಒಂದು ಕುಂಡಲಿ ಇವಾಗೇನೋ ಒಂದು ಬಂದಿರತಕ್ಕಂಥದ್ದು ಯಾವುದೋ ಒಂದು ಹಾಕೋಣ. ಇದು ಹಾಕಿದ ತಕ್ಷಣ ಇಲ್ಲಿ ನಿಮಗೆ ಭಾಳ ಸಂಕ್ಷಿಪ್ತವಾಗಿ ಇದೇನು ಮನೆಗಳು ಅಂತ ಫಸ್ಟ್ ಹೇಳ್ಕೊಡ್ತೀನಿ. ಇದೇನಿದು ಮನೆಗಳು, ವಾಟ್ ಆರ್ ದಿಸ್? ಬ್ರಹ್ಮಾಂಡದಲ್ಲಿ ಇವೆಲ್ಲ ಹೆಂಗೆ ಬಾಕ್ಸ್ ಬಂತು, ಆ ಸರ್ಕಲ್ ಆಗಿರ್ತಕ್ಕಂಥದ್ದು ಹೆಂಗೆ ಬಾಕ್ಸ್ ಬಂತು? ಇದು ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ, ಹಾಗೆ ಎಲ್ಲ ರಾಶಿ ಮೀನದವರೆಗೂ. ಯಾಕೆ ಇದಕ್ಕೆ ಮೇಷ ಅಂದರು, ಯಾಕೆ ಇದಕ್ಕೆ ಕುಂಭ ಅಂದರು, ಯಾಕೆ ಇದಕ್ಕೆ ಮಕರ ಅಂದರು, ಯಾಕೆ ಧನುರ್ ಅಂದರು, ಯಾಕೆ ಮೀನ ಅಂದರು, ಯಾಕೆ ಮಿಥುನ ಅಂದರು, ಯಾಕೆ ಇದಕ್ಕೆಲ್ಲ ಈ ಹೆಸರು ಕೊಟ್ಟರು, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಗ್ರಹಗಳು, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಗ್ರಹಗಳಿದೆ. ಒಂದೇ ರಾಶಿಯಲ್ಲಿ 2 ಗ್ರಹ ಹೆಂಗೆ ಬಂತು ಸೈಂಟಿಫಿಕ್ ಆಗಿ ಹೇಳ್ತೀನಿ. ನಾವು ಇಲ್ಲಿಂದ ನೋಡಿದಾಗ ಏನು ಕಾಣುತ್ತೆ ಅಂತ. ಒಬ್ಬ ವ್ಯಕ್ತಿ 25/7/99 ಹುಟ್ಟಿದಾಗ 1/26ಕ್ಕೆ ಗ್ರಹಗಳು ಇಂತಿಂಥ ರಾಶಿಲಿತ್ತು ಅಂದರೆ ಇಂತಿಂಥ ದಿಕ್ಕಲ್ಲಿತ್ತು ಅಂತ ಅರ್ಥ. ಆಕಾಶದಿಂದ ನೋಡಿದಾಗ ದಿಕ್ಕು, ಇಟ್ ಈಸ್ ದಿ ಡೈರೆಕ್ಷನ್. ಯಾರು ಆ ರಾಶಿ ಒಳಗಡೆ ಇರಲ್ಲ. ರಾಶಿ ಇಸ್ ದಿ ಬ್ರಹ್ಮಾಂಡ ಅಂದರೆ ಯೂನಿವರ್ಸ್. ಆ ಡೈರೆಕ್ಷನಲ್ಲಿ ಇದಿತ್ತು ಅಂದರೆ ಆ ಎನರ್ಜೀಸ್, ಮೇಷರಾಶಿ ಎನರ್ಜೀಸ್ ಎಲ್ಲ ಇವ್ರು ತೊಗೊಂಡಿದ್ದಾರೆ. ಕರ್ಕಾಟಕ ರಾಶಿ ಎನರ್ಜೀಸ್ ಎಲ್ಲ ಸೂರ್ಯ ಮತ್ತು ಬುಧ ತೊಗೊಂಡಿದ್ದಾರೆ. ಸಿಂಹರಾಶಿ ಎನರ್ಜೀಸ್ ಎಲ್ಲ ಶುಕ್ರ ತೊಗೊಂಡಿದ್ದಾರೆ. ತುಲಾರಾಶಿ ಎನರ್ಜೀಸ್ ಎಲ್ಲ ಮಂಗಳ ತೊಗೊಂಡಿದ್ದಾರೆ. ವೃಶ್ಚಿಕ ರಾಶಿ ಎನರ್ಜೀಸ್ ಎಲ್ಲ ಚಂದ್ರ ತೊಗೊಂಡಿದೆ. ಈ ಎನರ್ಜೀಸ್ ತೊಗೊಂಡಿರ್ತಕ್ಕಂಥದ್ದು ಅಂತ ಹೇಳ್ತೀನಿ. ಇದಾದಮೇಲೆ ಹುಟ್ಟೋ ಟೈಮಲ್ಲಿ ಚಂದ್ರ ಯಾವುದಿರ್ತಾನೋ ಅದು ನಿಮ್ಮ ಜನ್ಮರಾಶಿ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಹೇಗೆ ಬರುತ್ತಿದ್ದು ಅಂತ ಪ್ರತಿಯೊಂದೂ ಎಷ್ಟು ಡಿಗ್ರೀಸ್ ಇರುತ್ತೆ ಅಂತ ಹೇಳ್ಕೊಡ್ತೀನಿ. 15 ಡೇಸಲ್ಲಿ ಇವೆಲ್ಲ ಕವರ್ ಆಗುತ್ತೆ, ಈಸಿಯಾಗಿರುತ್ತೆ. 15 ಡೇಸಲ್ಲಿ 360 ಡಿಗ್ರಿನ 12 ಭಾಗ ಮಾಡಿದಾಗ 30 ಡಿಗ್ರಿ ಬರುತ್ತೆ. ಒಂದೊಂದು ರಾಶಿ 30 ಡಿಗ್ರಿ 30 ಡಿಗ್ರಿ 30 ಡಿಗ್ರಿ ಒಳಗಡೆ 3 ಭಾಗ ಮಾಡಿ ಅದರೊಳಗಡೆ ನಕ್ಷತ್ರ ಬರುತ್ತೆ. ಅದೇ ಅವರ ಜನ್ಮ ನಕ್ಷತ್ರ ಅಂತ ಹೇಳ್ತೀವಿ. ಜನ್ಮ ನಕ್ಷತ್ರದಿಂದ ನಮಗೆ ದಶ ಪ್ರಾರಂಭವಾಗುತ್ತೆ ಅಂತ ಹೇಳ್ತೀನಿ. ಅದು ವಿಂಶೋತ್ತರ ದಶ ಇದೆ, ಜನ್ಮ ನಕ್ಷತ್ರದಿಂದ ಪ್ರಾರಂಭವಾಗೋದು. ಅದಕ್ಕೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದಾಗ ನಕ್ಷತ್ರಕ್ಕೆ ಶಾಂತಿ ಮಾಡೋದೇ ಮೊದಲ ಗ್ರಹದ ಶಾಂತಿ. ಮೊದಲನೇ ಹುಟ್ಟಿರ್ತಿರಲ್ಲ ಆ ಗ್ರಹಕ್ಕೆ ಶಾಂತಿ ಮಾಡೋದು, ಅದೇ ನಕ್ಷತ್ರ ಶಾಂತಿ. ನಿಮ್ಮ ನಕ್ಷತ್ರ ಹೇಳಮ್ಮ, ಅರ್ಚನೆ ಮಾಡ್ತೀವಿ ಅಂದರೆ ಈ ಮೊದಲನೇ ನಿಮ್ಮ ಜಾತಕದ ಮೊದಲನೇ ಗ್ರಹಕ್ಕೆ ಶಾಂತಿ. ಯಾಕೆಂದರೆ ಇದನ್ನು ನಿಮ್ಮ ತಗೊಂಬಂದು ಬಿಟ್ಟಿದೆಯಲ್ಲ ಭೂಮಿ ಮೇಲೆ, ಅದಕ್ಕೆ ಯಾವಾಗಲೂ ನಮನ ಮಾಡ್ತಕ್ಕಂಥದ್ದು. ಹಾಗೆ ಈಗ ಯಾವ ದಶ ಈಗ ನಡೀತಾ ಇದೆ ಅಂತಂದಾಗ ಇಲ್ಲಿ ನಾವು ಶುಕ್ರ ನೋಡ್ತಕ್ಕಂಥದ್ದು. ಹಾಗೆ ಅದ್ರ ಜೊತೆಗೆ ಇಲ್ಲಿ ಲಗ್ನದಿಂದ 12 ಮಂದಿ ಲಗ್ನ ಹೇಗೆ ಬಂತು ಕ್ಯಾಲ್ಕುಲೇಷನ್ ಅದನ್ನು ಹೇಳ್ಕೊಡ್ತೀನಿ. ಹಾಗೆ ಲಾಸ್ಟಲ್ಲಿ ಇಲ್ಲಿ ನಿಮಗೆ ಪ್ರತಿಯೊಂದು ಏರಿಯಾದಲ್ಲೂ ಜಾಬಲ್ಲಿ ಹೇಗಿದೆ, ದಶಾದಲ್ಲಿ ಹೇಗೆ ಕಾಂಬಿನೇಷನ್ ಇದೆ, ಸಕ್ಸಸ್ ರೇಟ್ ಏನಿದೆ, ಯಾವ ಲೈನ್ ಮಾಡಬೇಕು ಎಲ್ಲ ಡೀಟೇಲಾಗಿ ಇದರಲ್ಲಿದೆ. ಬಿಸ್ನೆಸ್ ಮಾಡ್ಬೋದಾ ಇಲ್ವಾ ಎಲ್ಲ ಡೀಟೇಲ್ ಇದರಲ್ಲಿದೆ. ಫೈನಾನ್ಸ್ ಅಪ್ಪ ಡೌನಾ ದಶಾಭುಕ್ತಿ ಮೇಲೆ ಬರುತ್ತೆ. ಮ್ಯಾರೇಜ್ ಲೈಫ್ ವೆರಿ ಗುಡ್, ಮೀಡಿಯಮ್, ಹೈ ಒಳಗಡೆ ಅದರೊಳಗಡೆ ಹೋಗಿ ನೋಡಿದಾಗ ಯಾರ್ಯಾರ್ದು ಏನೇನು ಸಮಸ್ಯೆ ಇದೆ, ಎಲ್ಡರ್ಸ್ ಅಪ್ರೂವಲ್ ಬೇಕಾ, ಲೆಸ್ ಇಂಟ್ರೆಸ್ಟಾ, ಡಿಟ್ಯಾಚ್ಡು, ಚೈಲ್ಡ್ ಬರ್ತ್ ಮಕ್ಕಳಾಗುತ್ತೋ ಇಲ್ವೋ, ಪ್ರಾಪರ್ಟಿ ತೊಗೊಳ್ತಾರೋ ಇಲ್ವೋ, ಪ್ರಾಬ್ಲಮ್ ಟೈಮ್ ಅಂತ ಹೇಳಿದ್ರೆ ಪ್ರಾಬ್ಲಮ್ ಟೈಮ್, ಹೆಲ್ತ್ ಹೆಂಗಿರುತ್ತೆ, ಹೆಲ್ತ್ ಯಾವ್ಯಾವ ಪ್ರಾಬ್ಲಮ್ ಬರುತ್ತೆ, ಕಿಡ್ನಿ PCOD ಈ ಪ್ರಾಬ್ಲಮ್ ಬರುತ್ತೆ ಈ ದಶದಲ್ಲಿ. ಹಾಗೆ ವಿದೇಶಕ್ಕೆ ಹೋಗ್ಬೋದಾ, ವಿದೇಶಕ್ಕೆ ಹೋಗೋ ಕಾಂಬಿನೇಷನ್ ಇದೆಯಾ, ವ್ಯಾಜ್ಯಕ್ಕೆ ಹೋಗೋ ಕಾಂಬಿನೇಷನ್ ಇದೆಯಾ, ಪ್ರತಿ ಒಂದು ವಿಚಾರನೂ ಕೂಡ ಬರುತ್ತೆ. ಅದ್ರ ಜೊತೆಗೆ ಹೌಸ್ ಸಿಗ್ನಿಫಿಕೆನ್ಸ್ ಅಂತ ಹೇಳಿ ಇಲ್ಲಿ ರಿಸಲ್ಟ್ ಅಂತ ಹೇಳಿ ಪ್ರತಿಯೊಂದು ಗ್ರಹನೂ ಏನೇನು ಮಾಡುತ್ತೆ, ಎಲ್ಲೆಲ್ಲಿ ಕೂತ್ಕೊಂಡಾಗ ಏನೇನು ಕೊಡುತ್ತೆ, ಇಷ್ಟೂ ಕೂಡ ಅವ್ರಿಗೆ ಡೀಟೇಲಾಗಿ ಅವ್ರದ್ದು ಲೈಫು ಹೇಳ್ತೀವಿ. ಅವ್ರದ್ದು ಕಲಿತ್ರೆ ಬೇರೆಯವ್ರದ್ದು ಕೂಡ ಕಲಿಬೋದು. 15 ದಿವಸ ಅದ್ಭುತವಾಗಿ ಇದನ್ನು ಕಲಿತು ನಿಮ್ಮದು ಫಸ್ಟ್ ನೋಡ್ಕೊಳ್ಳಿ, ಬೇರೆಯವ್ರದ್ದು ನೋಡಿ, ಪಾರ್ಟ್ ಟೈಮ್ ಇನ್ಕಮ್ ಮಾಡ್ಕೊಳ್ಳಿ. ಅಲ್ಲಿ ಇಲ್ಲಿ ಹೋಗಿ ಹಾಳು ಮಾಡ್ಕೊಬೇಡಿ, ಶೇರ್ಸಲ್ಲೆಲ್ಲ ದುಡ್ಡು ಮಾಡ್ಕೊಂಡು ಹಾಳು ಮಾಡ್ಕೊಬೇಡಿ. ಇದು ನಿಯತ್ತಾಗಿ ಲೈಫ್ ಲಾಂಗ್ ಬರುತ್ತೆ. ಅದು ಹರ್ಷದ ಕೋಳೋ ಗೊತ್ತಿಲ್ಲ, ಯಾವ್ದು ಬರುತ್ತೋ ಗೊತ್ತಿಲ್ಲ. ಇದು ಮಾತ್ರ ನಿಮಗೆ ವರ್ಷದ ಕೂಳೆ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.